ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಭಗವಾನ್ ನಮೋಸ್ತು ದ್ವಾದಶಾಂಗ್ ಜನವಾನಿ ಮಾತಾ ನಮೋಸ್ತು ನಮೋಸ್ತು ಆಚರ್ಷ ನಮೋಸ್ತು ಗುರುವೆ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸಮಯದಲ್ಲಿ 22 ಪರಿಶಹಗಳ ಬಗ್ಗೆ ತಿಳ್ಕೊಳ್ತಾ ಇರುವಾಗ ಅವರತಿ ಪರಿಶಯದ ಬಗ್ಗೆ ನಾವಿನ್ನು ತಿಳ್ಕೊಳ್ತಾ ಇದ್ದೀವಿ. ಬಹಳ ಸುಂದರವಾದ ವಿಷಯಗಳನ್ನು ಕೊಡ್ಕೊತ ಹೋಗಿದ್ದಾರೆ. ಅವರತಿ ಪರಿಶಯಗಳಲ್ಲಿ ಹೇಳ್ತಾ ಇರುವಾಗ 4ನೇ ನಂಬರ್ ದೋಹಾ ಹೇಳ್ತಾರೆ, ಕರ್ಮ ನಿರ್ಜರ ಕರ್ಣೆ ಹೇತು ಕರ್ತೇನ ತನ ರಾಗ. ಕರ್ಮ ನಿರ್ಜರೆ ಮಾಡೋದಕ್ಕೋಸ್ಕರ ಅವರು ಕರ್ತೆ ನ ತನ ರಾಗ, ತನ ಅಂದರೆ ಶರೀರದ ಮೇಲೆ ಯಾವುದೇ ಪ್ರಕಾರದ ರಾಗ ಅವರು ಮಾಡಿಕೊಳ್ಳುವುದಿಲ್ಲ. ಅವರತಿ ಪರಿಶಹ ಸಹನೆ ವಾಲೆ, ಅವರತಿ ಪರಿಶಯವನ್ನು ಸಹಿಸಿಕೊಳ್ಳೋರು. ಉರುಮೆ ಧರೆ ವಿರಾಗ್, ಊರಂದರೆ ಹೃದಯ, ಊರಂದ್ರೇನು ಹೃದಯ. ಆ ಹೃದಯದಲ್ಲಿ ವಿರಾಗ ಅಂತಂದ್ರೆ ವೈರಾಗ್ಯ ಭಾವನೆ ಇಟ್ಕೊಂಡಿರ್ತಾರ, ತ್ಯಾಗದ ಭಾವನೆ ಇಟ್ಕೊಂಡಿರ್ತಾರ. ಭೋಗ, ಆಸಕ್ತಿ, ಲೋಭ, ಮೋಹ, ಮಾಯ ಆದಿ ಇವೆಲ್ಲವನ್ನು ಕಷಾಯಗಳನ್ನು ತ್ಯಾಗ ಮಾಡುವಂಥ ಭಾವನೆಗಳನ್ನು, ವಿರಾಗ ಭಾವನೆಯನ್ನು ಇಟ್ಕೊಂಡಿರ್ತಾರ ಅಂತ ಹೇಳ್ತಾರೆ ಇಲ್ಲಿ. समस्त प्रकार के उपसर्ग एवं परिशह महामुनिराज समता भावपूर्वक सहन करते हैं. ಎಲ್ಲ ಪ್ರಕಾರದ ಉಪಸರ್ಗ ಪರಿಶಹಗಳು ಮಹಾಮುನಿರಾಜರು ಸಮತಾ ಭಾವಪೂರ್ವಕ ಸಹನೆ ಮಾಡುತ್ತಾ ಇರ್ತಾರೆ. ಸಮತಾಪೂರ್ವಕ ಸಹನ್ ಕ್ಯೂ ಕರ್ತೆ ಹೇ? ಸಮತೆ ಸಂಯಮಪೂರ್ವಕ, ಸಮತಾಪೂರ್ವಕ ಯಾಕೆ ಸಹನೆ ಮಾಡ್ತಾರೆ ಅಂತ ಪ್ರಶ್ನೆ ಬಂದಾಗ ಹೇಳ್ತಾರ, ಕರ್ಮ ನಿರ್ಜರ ಕರ್ಣೆ ಹೇತು. ಸಮತಾ ಭಾವ ಧಾರಣೆ ಮಾಡ್ಕೊಳ್ಳದೆ ನೀವು ಅದನ್ನ ಸಹನೆ ಎಷ್ಟು ಮಾಡ್ಬೋದು? ಒಳಗಡೆ ಆರ್ತ ರೌದ್ರ ಧ್ಯಾನ ಮಾಡಿಕೊಂಡು ನೀವು ಅದನ್ನ ಬಾಹ್ಯದಿಂದ ಬರ್ತಾ ಇರುವಂಥ ಅನೇಕ ಪ್ರಕಾರದ ಕಷ್ಟಗಳನ್ನು, ಪರಿಚಯಗಳನ್ನು ಸಹನೆ ಮಾಡ್ಕೊಳ್ಬೋದು. ಈಗ ನೀವು ಸಂಸಾರಿ ಜೀವಿಗಳು, ಆಚಾರ್ಯ ಸನ್ಮತಿ ಸಾಗರ್ ಮಹಾರಾಜರು ಹೇಳ್ತಿದ್ರು ನಮಗೆ, ನೀವು ಬರೀ 22 ಪ್ರಕಾರದ ಪರಿಚಯಗಳನ್ನು ಸಹನೆ ಮಾಡ್ಬೋದು. ಯಾರು? ಮುನಿಗಳು 22 ಪ್ರಕಾರದ ಪರಿಚಯಗಳನ್ನು ಸಹನೆ ಮಾಡಬಹುದು. ಆದರೆ ಶ್ರಾವಕರು 22,000 ಪ್ರಕಾರದ ಪರಿಚಯಗಳನ್ನು ಸಹನೆ ಮಾಡ್ತಾರೆ ಅಂತ ಹೇಳ್ತಿದ್ರು ಅವರು. ನಮಗಿಂತ ಜಾಸ್ತಿ ಪರಿಚಯಗಳನ್ನು ಸಹನೆ ಮಾಡಿದ್ರೂ ಕೂಡ ನಿಮಗೆ ಕರ್ಮ ನಿರ್ಜರ ಇಲ್ಲ, ಅಲ್ಲಿ ಕರ್ಮ ಆಶ್ರವ ಇದೆ. ನಮಗಿಂತ ಜಾಸ್ತಿ ನೀವು ಸಹನೆ ಮಾಡಿದ್ರೂ ಕೂಡ ನಿಮಗೆ ಕರ್ಮ ನಿರ್ಜರ ಇಲ್ಲ, ಅಲ್ಲಿ ನಿಮಗೆ ಅಲ್ಲಿ ಕರ್ಮದ ಆಶ್ರವ ಇದೆ. ಸಹನೆ ಮಾಡ್ತಾ ಇದ್ದೀರಾ, ಕಷ್ಟಗಳನ್ನು, ಪರಿಚಯಗಳನ್ನು, ಉಪಸರ್ಗಗಳನ್ನು, ತೊಂದರೆಗಳನ್ನು, ನೋವುಗಳನ್ನು, ಕರ್ಮಗಳನ್ನು ನೀವೆಲ್ಲವನ್ನೂ ಸಹನೆ ಮಾಡ್ತಾ ಇದ್ದೀರಾ. ಆದರೂ ಕೂಡ ನಿಮಗೆ ಅಲ್ಲಿ ಕರ್ಮ ನಿರ್ಜರ ಇಲ್ಲ, ಕರ್ಮದ ಆಶ್ರವ ಇದೆ. ಯಾಕಿದೆ? ಕಾರಣ ಇಷ್ಟೇ ಇದೆ, ಸಮತಾ ಭಾವಪೂರ್ವಕ್ಕಿಲ್ಲ. ಕಾರಣ ಏನಿದೆ ಜಯಂತಿಯಮ್ಮ? ಸಮತಾ ಇಲ್ಲ, ಸಂಯಮ ಇಲ್ಲ, ಸಂಯಮ ವಿಹೀನ ಇದ್ದೀರಾ. ಆ ಸಂಯಮದಿಂದ ರಹಿತ ಇರುವ ಕಾರಣದಿಂದ ನೀವು ಮಾಡುವಂಥ ಎಲ್ಲ ಪ್ರಕಾರದ ಸಹನೆಗಳು ಕೂಡ ಅಲ್ಲಿ ವ್ಯರ್ಥ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ ಬಂದಾಗ, ಸಮತಾ ಭಾವಪೂರ್ವಕ ಯಾಕೆ ಕರ್ಮ ನಿರ್ಜರೆ ಮಾಡ್ತಾರೆ ಅವರು ಅಂತಂದಾಗ, ಕರ್ಮ ನಿರ್ಜರೆ ಮಾಡೋದಕ್ಕೋಸ್ಕರ ಸಮಸ್ತ ಕರ್ಮ ನಿರ್ಜಿನ ಹೋ ಜಾಯ್, ಎಲ್ಲ ಕರ್ಮಗಳೇನಾಗಲಿ ನಿರ್ಜೀರ್ಣಾಗಲಿ. ಆಮೇಲೆ ಜಿಸ್ಸೆ ಆತ್ಮ ಸಂಸಾರ ಸೆ ಮುಕ್ತ ಹೋ ಜಾಯ್, ಅದರಿಂದ ಈ ಕರ್ಮ ನಿರ್ಜರಗಳಿಂದ ಏನಾಗುತ್ತೆ, ಆತ್ಮ ಈ ಸಂಸಾರದಿಂದ ಮುಕ್ತಿ ಆಗಲಿ, ಮುಕ್ತಿ ಸಿಗಲಿ ಅನ್ನುವಂಥ ಭಾವನೆಯಿಂದ ಸಮತಾ ಭಾವಪೂರ್ವಕ ಅದನ್ನೆಲ್ಲ ಸಹಿಸ್ಕೊಳ್ತಿರ್ತಾರ. जैसे सरोवर का जल सूख जाने पर मछलियों का समूह नहीं ठहरता है. ಸರೋವರದಲ್ಲಿ ನೀರಿದೆ, ನೀರೆಲ್ಲ ಏನಾಗುತ್ತೆ, ಒಣಗಿ ಹೋಗಿಬಿಡುತ್ತೆ, ನೀರೆಲ್ಲ ಅಲ್ಲಿ ಖಾಲಿ ಆಗಿಬಿಡುತ್ತೆ. ಆವಾಗ ಅಲ್ಲಿ ಮछली ಅಂದರೆ ಮೀನುಗಳ ಸಮೂಹ ಸಹ ಅಲ್ಲಿ
ಉಳಿಯುವುದಿಲ್ಲ. ಆ ಪ್ರಕಾರ नहीं ठहरता है. वृक्ष के पत्ते झड़ जाने पर पक्षियों का समूह नहीं बैठता. ವೃಕ್ಷದಲ್ಲಿ ಎಲೆಗಳಿರ್ತಾವ, ಆ ಹಸಿರು ಎಲೆಗಳೆಲ್ಲ ಒಣಗಿ ಹೋಗಿ ಎಲ್ಲ ಎಲೆಗಳೆಲ್ಲ ಉದುರಿ ಬಿಟ್ರೆ ಆ ವೃಕ್ಷದ ಮೇಲೆ ಯಾವುದೇ ಪಕ್ಷಿಗಳು ಬಂದು ಕೂತ್ಕೊಳ್ಳಿಕ್ಕೆ ಇಷ್ಟ ಪಡುವುದಿಲ್ಲ. वृक्ष के पत्ते झड़ जाने पर पक्षियों का समूह नहीं ठहरता. पुष्प के सूख जाने पर भौरे नहीं मंडराते. ಹೂವು ಎಲ್ಲಿವರೆಗೆ ಇನ್ನು ಫ್ರೆಶ್ ಇದೆ ಅಲ್ಲಿವರೆಗೆ ಅದರ ಮೇಲೆ ದುಂಬಿ ಬಂದು ಕೂತ್ಕೊಳ್ತಾ ಇರುತ್ತೆ. ಹೂವು ಅದೇ ಒಣಗಿ ಹೋಗಿಬಿಟ್ರೆ ದುಂಬಿ ಬರುತ್ತೆ ಅದ್ರ ಹತ್ರ ಇಲ್ಲ. उसी प्रकार से संसार से मुक्त होने के बाद कर्म का बंध नहीं होता. ಸಂಸಾರದಿಂದ ಮುಕ್ತ ಆದ ನಂತರ ಕರ್ಮದ ಬಂಧ ಆಗುವುದಿಲ್ಲ. और कर्म का अभाव होने पर पुनः संसार में आगमन नहीं होता. ಕರ್ಮಗಳದ ಅಭಾವ ಆದ ನಂತರ ಪುನಃ ಸಂಸಾರದಲ್ಲಿ ಆಗಮನ ಇರುವುದಿಲ್ಲ. सम्यक दृष्टि जीव के भोग भोगते हुए भी निर्जरा होती है. सम्यक दृष्टि ಜೀವ ಇದೆ, ಸಮ್ಯಕ್ ದೃಷ್ಟಿ ಜೀವ ಭೋಗವನ್ನು ಭೋಗಿಸ್ತಾ ಇರುವಾಗೂ ಕೂಡ ಕರ್ಮ ನಿರ್ಜರ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದೇಂಗ ಹೇಳ್ರಿ. ಹೇಳ್ರಿ. ಸಮ್ಯಕ್ ದೃಷ್ಟಿಗಳು ಭೋಗಿಸ್ತಿದ್ರು ಕೂಡ ಕರ್ಮ ನಿರ್ಜರೆ ಮಾಡ್ತಿರ್ತಾರಂತ. ಉಂಡು ಉಪವಾಸ ಇದ್ದಂಗೆ ಅವರು ಹಿಂಗೆ ಉಂಡು ಉಪವಾಸ ಇದ್ದಂಗೆ ಇರ್ತಾರೆ ಅವರು. ಭರತ್ ಚಕ್ರವರ್ತಿ ತರ ಅಷ್ಟೆಲ್ಲ ಭೋಗ ವಿಲಾಸದಲ್ಲಿ ಇದ್ರೂ ಸಹ ಅವನು ಕರ್ಮ ನಿರ್ಜರೆ ಮಾಡ್ತಿದ್ರು ಅವರು. ಆ ರೀತಿಯಲ್ಲಿ ಹೇಳ್ತಾರ, सम्यक दृष्टि के भोग भोगते हुए भी ನಿರ್ಜರಾ ಹೋತಿ ಹೇ, ನಿರ್ಜರೆ ಆಗ್ತಾ ಇರುತ್ತದೆ. ಅದು ಹೇಗೆ ಅಂತಂದ್ರೆ ಜೈಸೆ ಕಿ ಸಮಯ ಸಾರ್ ಮೇ ಲಿಖಾ ಹೇ. ಯಾವ ರೀತಿ ಅಂತಂದ್ರೆ ಸಮಯ ಸಾರದಲ್ಲಿ ಆಚಾರ್ಯ ಕುಂದು ಭಗವಂತರು ಹೇಳಿದಾರ. ಏನಪ್ಪಾ ಅಂತಂದ್ರ ಉವಭೋಗಮಿಂದಿಯೇ ಹಿಂ ದವ್ವಾನಂ ಛೇದನಾನಮಿದರಾನಂ ಜಂಕು ನದಿ ಸಮದಿಠಿ ತಂ ಸೌವಂ ನಿಜ್ಜರಾ ನಿಮಿತ್ತಂ. ಬಹಳ ಸುಂದರವಾದ ಸೂತ್ರ ಇದೆ. 193ನೇ ನಂಬರ್ ಗಾತೆ ಸಮಯ ಸಾರದಲ್ಲಿ ಆಚಾರ್ಯ ಕುಂದು ಭಗವಂತರು ಹೇಳ್ತಿದಾರ, सम्यक दृष्टि जीव तो इंद्रियों से चेतन और अचेतन द्रव्यों का उपभोग करता है, उनको भोगता है, वह सब ही निर्णय के निमित्त है. ಇಲ್ಲೇನು ಹೇಳ್ತಾರೆ ಅಂದ್ರೆ ಸಮ್ಯಕ್ ದೃಷ್ಟಿ ಜೀವ ಇಂದ್ರಿಯಗಳಿಂದ, ಇಂದ್ರಿಯ ಸೇ ಚೇತನ್ और अचेतन द्रव्यों को, चेतन ಇರಲಿ ಅಥವಾ ಅಚೇತನ ದ್ರವ್ಯಗಳಿರಲಿ, ಉಪಭೋಗ करता है, ಅದನ್ನ ಅವರು ಭೋಗಿಸ್ತಾ ಇರ್ತಾರ. ಆದ್ರೂ ಕೂಡ ನಿಮಿತ್ತ, ಇವೆಲ್ಲ ಏನಿದಾವ ನಿಮಿತ್ತ ಇದಾವ ಅಂತ ಅನ್ಕೊಂಡಿರ್ತಾರ. ವಿರಾಗಿ ಕಾ ಉಪಭೋಗ ನಿರ್ಜರಾ ಕೆ ಲಿಯೇ ಹಿ ಹೋತಾ ಹೇ. ವಿರಾಗಿಗಳ ಉಪಭೋಗ ಕೂಡ ಏನಿದೆ ವೈಭವ ಅನ್ನೋದು ನಿರ್ಜರೆಗೋಸ್ಕರ, ಉದಾಸೀನ ಪೂರ್ವಕ ಅದನ್ನ ಸ್ವೀಕಾರ ಮಾಡ್ಕೊಂಡಿರ್ತಾರ ಅವರು. ಯಾವ ರೀತಿ? ಉದಾಸೀನ. ಉದಾಸೀನ ಅಂದ್ರೆ ಈಗ ನಿಮ್ಮಲ್ಲಿ ಇರುವಂತ ಉದಾಸೀನ ಅಲ್ಲ, ನೀವು ಹೇಳ್ತಿರಲ್ಲ ಆ ಉದಾಸೀನ ಅಲ್ಲ. ಉದಾಸೀನ ಅಂತಂದ್ರೆ ಏನೋ ಅದರ ಮೇಲೆ ಆಸಕ್ತರಾಗಿರುವುದಿಲ್ಲ ಅವರು, ಅದರ ಮೇಲೆ ಯಾವುದೇ ಪ್ರಕಾರದ ಆಸೆ ಇಟ್ಕೊಂಡಿರಲ್ಲ ಅವರು. ಆ ಪ್ರಕಾರ विरागी का उपभोग निर्जरा के लिए ही होता है और मिथ्या दृष्टि के रागादि भावों के सद्भाव से चेतन अचेतन द्रव्य का उपभोग बंध के निमित्त ही होता है. ಮಿಥ್ಯಾದೃಷ್ಟಿ ಜೀವಿಗಳು ರಾಗ ಆದಿ ಭಾವಗಳಿಂದನೇ, ಅವ್ರ ಹತ್ರ ಏನೂ ಇಲ್ಲ, ಭೋಗಿಸ್ಲಿಕ್ಕೆ ಏನೂ ಇಲ್ಲ, ಉಪಭೋಗ ಮಾಡಲಿಕ್ಕೆ ಏನೂ ಇಲ್ಲ, ಬರೇ ರಾಗ ಆದಿ ಭಾವಕ್ಕೆ ಸದ್ಭಾವ ಸೇ, ರಾಗ ಆದಿ ಭಾವಗಳ ಸದ್ಭಾವದಿಂದನೇ ಚೇತನ ಅಚೇತನ ದ್ರವ್ಯ ಕಾ ಉಪಭೋಗ ಬಂಧ ಕೆ ನಿಮಿತ್ತ ಹಿ ಹೋತಾ ಹೇ. ಚೇತನ ಅಚೇತನ ದ್ರವ್ಯಗಳ ಉಪಭೋಗ ಮಾಡುವಂತ ಆ ಭಾವದಿಂದ ಏನಾಗತ್ತೆ ಅಂತಂದ್ರೆ ಅವರಿಗೆ ಬಂಧ ಆಗ್ತಾ ಇರುತ್ತೆ. ತಿಳ್ಕೊಳ್ಬೇಕು, ಬಹಳ ಸುಂದರವಾಗಿ ಹೇಳ್ತಿದ್ದಾರೆ ಇಲ್ಲಿ. सम्यक दृष्टि को ज्ञानी कहा गया है और ज्ञानी के राग द्वेष मोह का अभाव कहा गया है. सम्यक दृष्टिಗಳಿಗೆ ಏನು ಹೇಳಿದಾರ? ಜ್ಞಾನಿ ಅಂತ ಹೇಳಿದಾರ. ಜ್ಞಾನಿಗಳವರು ಸಮ್ಯಕ್ ದೃಷ್ಟಿಗಳಂದ್ರೆ
ಮತ್ತು ಜ್ಞಾನಿಗಳ ಹತ್ರ ರಾಗ ದ್ವೇಷ ಮೋಹಕ ಅಭಾವ ಹೇ. ರಾಗ ದ್ವೇಷ मोहದಲ್ಲಿ अभाव ಇದೆ. इसलिए विरागी का जो इंद्रियों से भोग होता है उस भोग की सामग्री को यह सम्यक दृष्टि ऐसा जानता है कि ये पर द्रव्य है, मेरा इनका कुछ संबंध नहीं है. ಆ ಸಮ್ಯಕ್ ದೃಷ್ಟಿ ಜೀವಿಗಳು ಹೇಗಿರ್ತಾರಂತಂದ್ರೆ ವಿರಾಗಿಗಳಿರ್ತಾರ. ಇಂದ್ರಿಯಗಳಿಂದ ಭೋಗವನ್ನು ಭೋಗಿಸ್ತಿದ್ರು ಕೂಡ ಸಾಮಗ್ರಿಗಳ ಮೇಲೆ ಯಾವುದೇ ಪ್ರಕಾರದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ಸಮ್ಯಕ್ ದೃಷ್ಟಿಗಳು ಯಾವ ರೀತಿ ಚಿಂತನೆ ಮಾಡ್ತಾರಂತಂದ್ರ ಇದೆಲ್ಲ ಏನಿದೆ ಪರ ಇದೆ, ಇದೆಲ್ಲ ಏನಿದೆ ಇದು ಪರ ಇದೆ, ಪರ ವಸ್ತುವಿನ ಮೇಲೆ ನನಗೆ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ. नहीं है लेकिन कर्म के उदय से कर्म उदय के निमित्त से इनका मेरा संयोग वियोग हो रहा है. ಸಂಯೋಗ ಮತ್ತು ವಿಯೋಗ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ಯಾರಿಂದ ಆಗ್ತಾ ಇದೆ? ಕರ್ಮದ ಉದಯದಿಂದ. ನನಗೇನಾದರೂ ಪ್ರಾಪ್ತಿ ಆಗ್ತಾ ಇದೆ, ಅದು ಕರ್ಮದ ಉದಯದಿಂದ ಆಗ್ತಾ ಇದೆ. ನನಗೆ ಯಾರೂ ಏನು ತಂದು ಕೊಟ್ಟಿಲ್ಲ, ಇಲ್ಲಿ ನನಗೆ ಯಾರೂ ಏನು ತಂದು ಕೊಡೋದು ಇಲ್ಲ. ಕರ್ಮದ ಉದಯದಿಂದ ನನಗೆ ಸಹಯೋಗ ಆಗ್ತಾ ಇದೆ, ಕರ್ಮದ ಉದಯದಿಂದ ವಿಯೋಗ ಆಗ್ತಾ ಇದೆ. ನಿಮಗೆ ಯಾರು ಹೊಗಳ್ತಾ ಇದ್ದಾರೆ, ಅಲ್ಲಿ ಕರ್ಮದ ಉದಯದಿಂದ ಅಂತ ಅನ್ಕೊಳ್ತಾರೆ ಸಮ್ಯಕ್ ದೃಷ್ಟಿಗಳು. ಯಾರು ನಿಂದೆ ಮಾಡ್ತಾ ಇದ್ದಾರ, ಅದು ನನ್ನ ಕರ್ಮದ ಉದಯದಿಂದಾನೇ ಆಗ್ತಾ ಇದೆ ಅಂತ ಸಮ್ಯಕ್ ದೃಷ್ಟಿಗಳು ವಿಚಾರ ಮಾಡ್ತಾರ. ಇಲ್ಲಿ ಯಾವುದೇ ಪ್ರಕಾರದ ರಾಗ ದ್ವೇಷ ಮೋಹ ಆದಿ ಅವರು ಏನ್ ಮಾಡಲ್ಲ, ಉದಯಕ್ಕೆ ತರುವುದಿಲ್ಲ, ಅದನ್ನ ಅಭಾವದಲ್ಲಿನೇ ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. यह चारित्र मोह के उदय की पीड़ा है, सो बलहीन होने से जब तक सही नहीं जाती तब तक रोगी की तरह, जैसे रोगी रोग को अच्छा नहीं जानता परंतु पीड़ा नहीं सही जाती तब तक औषधि से इलाज करता है, उस तरह विषय रूप भोग उपभोग सामग्री से इलाज करता है परंतु कर्म के उदय से तथा भोगोपभोग की सामग्री से राग द्वेष मोह नहीं है. इसलिए सम्यक दृष्टि जीव ವಿರಾಗಿ ಹೇ. ಈ ಪ್ರಕಾರ ಇಲ್ಲಿ ಹೇಳ್ತಾರ. ಯಾವ ಪ್ರಕಾರ ಅಂತಂದ್ರ ಸಮ್ಯಕ್ ದೃಷ್ಟಿ ಜೀವ ವಿರಾಗಿ ಇದೆ. ಯಾಕಿದೆ ವಿರಾಗಿ, ಹೇಗೆ ವಿರಾಗಿ ಇದೆ ಅಂತಂದ್ರ ಕರ್ಮದ ಉದಯದಿಂದ ಅದನ್ನ ನಾನು ಭೋಗಿಸ್ತಾ ಇದ್ದೀನಿ, ಕರ್ಮದ ಉದಯದಿಂದ ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ, ಕರ್ಮದ ಉದಯದಿಂದ ಅದನ್ನ ನಾನು ಇಟ್ಕೊಂಡಿದ್ದೀನಿ. ಆದರೆ ಅದರ ಮೇಲೆ ಯಾವುದೇ ಪ್ರಕಾರದ ಮೋಹ ಆಸಕ್ತಿ ಲಾಲಸೆ ನನಗೆ ಏನು ಇಲ್ಲ, ನಾನು ವಿರಾಗಿಯಾಗಿದ್ದೀನಿ ಅನ್ನುವಂಥ ಭಾವದಿಂದ ಸಮ್ಯಕ್ ದೃಷ್ಟಿ ಜೀವಿಗಳು ಬದುಕ್ತಿರ್ತಾರ. ಯಾಕಂತಂದ್ರೆ ಅವರು ಜ್ಞಾನಿ ಇದಾರ. ಜ್ಞಾನಿಗಳ ಹತ್ರ ರಾಗ ದ್ವೇಷ ಮೋಹ ಆದಿ ಯಾವುದು ಇರುವುದಿಲ್ಲ ಅಂತೆಲ್ಲೇ ಹೇಳ್ತಾರೆ. ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕಿಲ್ಲಿ. इसके भोग उपभोग निर्जरा के निमित्त ही है. ಏನು ಹೇಳ್ತಾರ, ಈ ಸಮ್ಯಕ್ ದೃಷ್ಟಿಗಳು ಈ ರೀತಿ ಭಾವನೆಗಳನ್ನ ಇಟ್ಟುಕೊಂಡು ಅವರು ಅದನ್ನ ಭೋಗಿಸ್ತಿದ್ರು ಸಹ ಅಲ್ಲಿ ಏನಾಗ್ತಾ ಇದೆ, ನಿಮಗೆ ನಿರ್ಜರನೇ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ನಿರ್ಜರಕ್ಕೆ ನಿಮಿತ್ತ ಇದೆ ಅದು ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಸಂತೋಷನ್ನ ನೀವು ಊಟ ಮಾಡ್ತೀರಾ, ಮುನಿಗಳು ಊಟ ಮಾಡ್ತಾರ. ನೀವು ಅನ್ನ ಸೇವನೆ ಮಾಡ್ತೀರಾ, ಮುನಿಗಳು ಅನ್ನ ಸೇವನೆ ಮಾಡ್ತಾರ. ನೀವು ಅನ್ನ ಸೇವನೆ ಮಾಡ್ತಾ ಇರುವಾಗ ನಿಮಗೆ ಕರ್ಮದ ಬಂಧ ಆಗ್ತಾ ಇದೆ. ಮುನಿಗಳು ಅನ್ನದ ಸೇವನೆ ಮಾಡ್ತಾ ಇರುವಾಗ ಕರ್ಮದ ನಿರ್ಜರ ಆಗ್ತಾ ಇದೆ. ಅಶೋಕನ್ನ ಹೆಂಗೆ, ನೀವು ಅನ್ನ ಸೇವನೆ ಮಾಡ್ತಾ ಇರುವಾಗ ಕರ್ಮದ ಬಂಧ ಆಗ್ತಾ ಇದೆ ನಿಮಗೆ, ಮತ್ತು ಮುನಿಗಳು ಅನ್ನ ಸೇವನೆ ಮಾಡ್ತಾ ಇರ್ತಾವಾಗ ಕರ್ಮ ನಿರ್ಜರ ಆಗ್ತಾ ಇದೆ. ಅಲ್ಲಿ ಹೇಗೆ, ಬಹಳ ಸಿಂಪಲ್ ಇದೆ. ಅಲ್ಲಿ ನೀವು ಊಟ ಮಾಡ್ತಾ ಇರುವಾಗ ಅದನ್ನು ಭೋಗಿಸ್ತಾ ಇರುವಾಗ ನಿಮ್ಮ ಆಸಕ್ತಿ ಪೂರ್ವಕ ನೀವು ಅದನ್ನ ಸೇವನೆ ಮಾಡ್ತಿರ್ತೀರಾ. ಶರೀರಕ್ಕೆ ಬಲ ಸಿಗಲಿ, ಶರೀರಕ್ಕೆ ಬಲ ಸಿಗಲಿ, ನಾನಿನ್ನೂ ಬದುಕಬೇಕು, ನಾನಿನ್ನೂ ಬಾಳ್ಬೇಕು, ನನಗಿನ್ನೂ ಬೇಕು ಬೇಕು ಅಂತ ಆಸೆ ಇಟ್ಟುಕೊಂಡು ನೀವು ಆ ಭೋಜನವನ್ನು ಸೇವನೆ ಮಾಡ್ತಿರ್ತೀರಾ. ಆ ಕಾರಣದಿಂದ ಶ್ರಾವಕರಿಗೆ ಅಸಂಯಮಿಗಳಿಗೆ ಕರ್ಮದ ಬಂಧ ಆಗ್ತಾ ಇದೆ ಅಂತ ಹೇಳ್ತಾರ. ಅದೇ ದಿಗಂಬರ ಮುನಿಗಳು ಭೋಜನ ಸೇವನೆ ಮಾಡ್ತಾ ಇರುವಾಗ ಇದು ನನಗೆ ಅಗತ್ಯ ಇಲ್ಲ, ನನಗೆ ನನ್ನ ಆತ್ಮ ಕಲ್ಯಾಣಕ್ಕೆ ಇದು ಅವಶ್ಯಕತೆ ಇಲ್ಲ, ಆದರೂ ಸಹ
ಆತ್ಮ ಕಲ್ಯಾಣ ಆಗೋ ತನಕ ಈ ಶರೀರ ನನ್ನ ಜೊತೆಗಿದೆ. ಈ ಶರೀರದ ಕಾರಣದಿಂದ ನಾನು ಈ ಭೋಜನವನ್ನು ಸೇವನೆ ಮಾಡ್ತಾ ಇದ್ದೀನಿ. ಈ ಭಗವಂತ ಎಲ್ಲವನ್ನೂ ತ್ಯಾಗ ಮಾಡಿದ್ದೀನಿ, ಇದು ಒಂದು ಉಳ್ಕೊಂಡಿದೆ, ಇದು ಆದಷ್ಟು ಬೇಗ ತ್ಯಾಗ ಮಾಡುವಂತ ಆ ಶಕ್ತಿ ನನಗೆ ಪ್ರಕಟವಾಗಲಿ ಅನ್ನುವಂತ ಭಾವನೆ ಇಟ್ಟುಕೊಂಡು ದಿಗಂಬರ ಮುನಿಗಳು ಆಹಾರ ಸೇವನೆ ಮಾಡ್ತಿರ್ತಾರ. ಆ ಕಾರಣದಿಂದ ಅಲ್ಲಿ ಕರ್ಮ ನಿರ್ಜರೆ ಆಗ್ತಾ ಇರುತ್ತೆ. ನೀವು ಭೋಗಿಸ್ತಾ ಇದ್ದೀರಾ, ನಾವು ಭೋಗಿಸ್ತಾ ಇದ್ದೀವಿ, ಆದ್ರೆ ನಿಮ್ಮಲ್ಲಿ ಕರ್ಮ ಬಂಧ ಇದೆ, ನಮಗೆ ಕರ್ಮ ನಿರ್ಜರ ಇದೆ ಅಂತ ತಿಳ್ಕೊಳ್ಬೇಕಿದೆ. ಈ ಪ್ರಕಾರ सम्यक दृष्टि के उस कर्म उदय से राग द्वेष मोह नहीं है. ಸಮ್ಯಕ್ ದೃಷ್ಟಿಗಳಿಗೆ ಕರ್ಮದ ಉದಯದಿಂದ ಆಗಿರುವಂತ ರಾಗ ದ್ವೇಷ ಮೋಹ ಅಲ್ಲಿ ಇಲ್ಲ. ಉದಯ ಮೇ ಆಯೆ ಹುए को जानता है, ಉದಯದಲ್ಲಿ ಬಂದಿರುವಂತ ಕರ್ಮಗಳನ್ನ ತಿಳ್ಕೊಳ್ತಾರ, जानता है और फल को ಭೋಗ್ತಾ ಹೇ, ತಿಳ್ಕೊಳ್ತಾರ ಅವರು. ಕರ್ಮದ ಉದಯ ಇದೆ ಇದು ಅಂತ ತಿಳ್ಕೊಂಡು ಅದನ್ನ ಭೋಗಿಸ್ತಾರ ಅವರು. ಆದ್ರೆ ರಾಗ ದ್ವೇಷ ಪರಿಣಾಮ ಅಲ್ಲಿ ಮಾಡುವುದಿಲ್ಲ. ಯಾರು? ಸಮ್ಯಕ್ ದೃಷ್ಟಿ ಜೀವಿಗಳು. ಸಮ್ಯಕ್ ದೃಷ್ಟಿ ಜೀವಿಗಳು ಕರ್ಮದ ಉದಯ ಆಗಿದೆ, ಆ ಕರ್ಮವನ್ನು ಉದಯ ಆಗಿರುವಂತ ಕರ್ಮವನ್ನು ತಿಳ್ಕೊಳ್ತಾರ, ಆ ಕರ್ಮದ ಫಲವನ್ನು ಭೋಗಿಸ್ತಾರ. ಅದರಲ್ಲಿ ರಾಗ ದ್ವೇಷ ಮೋಹ ಪರಿಣಾಮಗಳನ್ನ ಅವರು ಮಾಡುವುದಿಲ್ಲ. फल को भोगता है, वह राग द्वेष मोह के बिना भोगता है. ಫಲವನ್ನು ಭೋಗಿಸ್ತಾರ, ಆದ್ರೆ ರಾಗ ದ್ವೇಷ ಮೋಹಕ್ಕೆ ಬಿನಾ ಭೋಗ್ತಾ है. ರಾಗ ದ್ವೇಷ ಮೋಹದಿಂದ ರಹಿತರಾಗಿ ಆ ಕರ್ಮದ ಫಲವನ್ನು ಅನುಭವಿಸ್ತಾ ಇರ್ತಾರ, ಭೋಗಿಸ್ತಾ ಇರ್ತಾರ. ಭೋಗ್ತಾ है इसलिए कर्म का आश्रव नहीं होता है. ಆ ಕಾರಣದಿಂದ ಕರ್ಮದ ಆಶ್ರವ ಸಮ್ಯಕ್ ದೃಷ್ಟಿಗಳಿಗೆ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಆಶ್ರಯ के बिना विरागी सम्यक दृष्टि को आगामी बंद नहीं होता. ಆಶ್ರವ ಇಲ್ಲದ ಕಾರಣದಿಂದ ಆ ವಿರಾಗಿ ಸಮ್ಯಕ್ ದೃಷ್ಟಿಗಳಿಗೆ ಆಗಾಮಿ ಬಂಧ, ಭವಿಷ್ಯ ಕಾಲದಲ್ಲಿ ಕರ್ಮದ ಬಂಧ ಆಗುವುದಿಲ್ಲ. और जब आगामी बंद नहीं हुआ तब वह केवल निर्जरा ही हुआ है. ಆಗಾಮಿಗೆ ಮುಂದೆ ಭವಿಷ್ಯಕ್ಕೆ ಬಂದ ಆಗಿಲ್ಲ ಅದು, ಅದರಲ್ಲಿ ಏನಾಗ್ತಾ ಇದೆ? ಕರ್ಮ ನಿರ್ಜರೆ ಮಾತ್ರ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. इस कारण सम्यक दृष्टि विरागी का भोगोपभोग निर्जरा का ही कारण कहा गया. ಈ ಕಾರಣದಿಂದ ಸಮ್ಯಕ್ ದೃಷ್ಟಿ ವಿರಾಗಿ ಜೀವಿಗಳ ಭೋಗೋಪಭೋಗ, ಎಷ್ಟೋ ಭೋಗ ಭೋಗಿಸಲಿ, ಉಪಭೋಗ ಭೋಗಿಸಲಿ, ಅದರದ ಕರ್ಮ ನಿರ್ಜರಕ್ಕೆ ನಿಮಿತ್ತ ಇದೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. रागी सम्यक दृष्टि चौथे गुणस्थान में चारित्र का अभाव है. रागी सम्यक दृष्ಟಿ ಚೌಥೆ ಗುಣಸ್ಥಾನ ಮೇ, ಎಷ್ಟನೇ ಗುಣಸ್ಥಾನಮ್ಮ? ನಾಲ್ಕನೇ ಗುಣಸ್ಥಾನದಲ್ಲಿ ಚೌಥೆ ಗುಣಸ್ಥಾನ ಮೇ ಚಾರಿತ್ರ का अभाव है. ಎದರದ ಅಭಾವ ಇದೆ? ಚಾರಿತ್ರ का अभाव है. ಚಾರಿತ್ರದ ಅಭಾವ ಇದೆ, ಚಾರಿತ್ರ का अभाव है. पंचम गुणस्थान वर्ती एक देश विरागी. पंचम गुणस्थाನ, ಐದನೇ ಗುಣಸ್ಥಾನದಲ್ಲಿ ಒಂದು ದೇಶ ವಿರಾಗಿ ಅಂತ ಹೇಳ್ತಾರೆ, ಏಕ ದೇಶ ವಿರಾಗಿ ಅಂತ ಹೇಳ್ತಾರೆ. एक देश विरागी, क्योंकि पंचम गुणस्थान में त्रस हिंसा त्याग रूप संयम स्थावर हिंसा का त्याग न होने से असंयम, इसलिए पंचम गुणस्थान वर्ती एक देश विरागी. परंतु ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, ಈಗ पंचम ಗುಣಸ್ಥಾನದಲ್ಲಿ ಏಕದೇಶ ವಿರಾಗಿ ಅಂತ ಯಾಕೆ ಹೇಳಿದ್ರು? ಏಕದೇಶ ವಿರಾಗಿ ಹೇಳೋ ಕಾರಣ ಇಷ್ಟೇ ಇದೆ, ಅಲ್ಲಿ ನಿಮ್ಮಿಂದ ತ್ರಸ ಜೀವಿಗಳ ಹಿಂಸೆಯಿಂದ ನೀವು ರಹಿತರಾಗಿದ್ದೀರಾ, ಆದರೆ ಸ್ಥಾವರ ಜೀವಿಗಳ ಹಿಂಸೆ ನಿಮ್ಮಿಂದ ಆಗ್ತಾ ಇದೆ. ಆ ಸ್ಥಾವರ ಜೀವಿಗಳ ತ್ರಸ ಜೀವಿಗಳ ಹಿಂಸೆಯಿಂದ ರಹಿತರಿದ್ದೀರಾ ಅಂತ ನೀವು ಸಂಯಮಿದ್ದೀರಾ, ಆದರೆ ಸ್ಥಾವರ ಜೀವಿಗಳ ಹಿಂಸೆ ನಿಮ್ಮಿಂದ ಇನ್ನೂ ಆಗ್ತಾ ಇದೆ, ಅದಕ್ಕೆ ನೀವು ಅಸಂಯಮಿದ್ದೀರಾ. ಅದಕ್ಕೆ ಸಂಯಮ ಗುಣಸ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ಐದನೇ ಗುಣಸ್ಥಾನ ಹೆಸರೇನ್ರಿ? ಸಂಯಮ ಗುಣಸ್ಥಾನ ಅಂತ ಹೇಳ್ತಾರೆ. ಸಂಯಮ ಇದೆ, ಅಸಂಯಮ ಇದೆ, ಆ ಪ್ರಕಾರ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಪರಂತು ಮಹಾವ್ರತಿ ಛಠೆ ಗುಣಸ್ಥಾನ ವ್ರತಿ, ಆದರೆ ಮಹಾವ್ರತಿ ಆರನೇ ಗುಣಸ್ಥಾನ ವ್ರತಿ. विरागियों से सकल महाव्रत होने से सकल विरागी सम्यक दर्शन के साथ साथ जो विरागता है वह सोने पर सुहागा का काम करती है.
ಆದರೆ 6ನೇ ಗುಣಸ್ಥಾನವರ್ತಿ, ಛಠೆ ಗುಣಸ್ಥಾನವರ್ತಿ, 6ನೇ ಗುಣಸ್ಥಾನದಲ್ಲಿರುವಂತಹ ಮಹಾವ್ರತಿಗಳು ಏನಿದ್ದಾರೆ ಅಂತಂದ್ರೆ ಸಂಪೂರ್ಣ ಸಕಲ ಸಂಯಮ ಅಂತ ಹೇಳ್ತಾರೆ. ಇಲ್ಲಿ ಯಾವ ಸಂಯಮ? ಸಕಲ ಸಂಯಮ, ಸಕಲ ಮಹಾವ್ರತ ಹೋನೇಕೆ ಕಾರಣ, ಸಕಲ ಮಹಾವ್ರತ ಇರುವ ಕಾರಣದಿಂದ ಸಕಲ ವಿರಾಗಿ, ಸಂಪೂರ್ಣ ವಿರಾಗಿದವರು. ಸಮ್ಯಕ್ ದರ್ಶನಕ್ಕೆ ಸಾಥ್ ಸಾಥ್, ಸಮ್ಯಕ್ ದರ್ಶನದ ಜೊತೆಗೆ ವಿರಾಗತಾ ಹೇ, ವಿರಾಗತಾ ಕೂಡ ಅವ್ರ ಜೊತೆಗೆ ಅಲ್ಲಿ ಇದೆ. वह सोने पर सुहागा का काम करता है. सोने पर सुहागा ಹಿಂದಿದಲ್ಲಿ ಅದೊಂದು ಗಾದೆ ಮಾತಿದೆ, ಅದು ಆ ಪ್ರಕಾರ करती है. परंतु आज कुछ लोग समय की आड़ लेकर के अपनी रोटियां सेकते हैं. त्याग की आवश्यकता नहीं, योग की जरूरत नहीं. त्यागದ ಅವಶ್ಯಕತೆ ಇಲ್ಲ, ಯೋಗದ ಅವಶ್ಯಕತೆ ಇಲ್ಲ. घर में बैठे बैठे भोग भोगते, ಮನೆಯಲ್ಲಿ ಕುತ್ಕೊಂಡೇ ಭೋಗವನ್ನು ಭೋಗಿಸ್ತಾ ಕರ್ಮೋಕಿ ನಿರ್ಜರ ಹೋತಿ, ಕರ್ಮಗಳ ನಿರ್ಜರೇ ಆಗುತ್ತದೆ. ಜೋ ತಪ ತ್ಯಾಗ ಕಿ ಕೋಯಿ ಜरूरत नहीं होती. ತಪ ತ್ಯಾಗ ಮಾಡೋದೇನು ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಕುತ್ಕೊಂಡೆ ನಾವು ಕರ್ಮ ನಿರ್ಜರೆ ಮಾಡ್ಕೊಳ್ಬಹುದು ಅಂತ ಅನ್ನುವಂತ ಸಂತೋಷನ್ನ ಏನ್ ಹೇಳ್ತಾರಲ್ಲಿ? ಮನೇಲಿ ಕುತ್ಕೊಂಡ ಕರ್ಮ ನಿರ್ಜರ ಮಾಡ್ರಿ. ನೀವು ಮನೇಲಿ ಕುತ್ಕೊಂಡೆ ಹೆಂಡತಿ ಹೇಳ್ತಾರ ಏನ, ಮನೇಲಿ ಇದ್ಕೊಂಡು ನೀವು ಏನ್ ತಪ ಮಾಡ್ತೀರಿ, ಏನ್ ತ್ಯಾಗ ಮಾಡ್ತೀರಿ, ಏನ್ ಉಪವಾಸ ಮಾಡ್ತೀರಿ, ಏನ್ ಜಪ ಮಾಡ್ತೀರಿ ಮಾಡ್ರಿ, ಮನೆ ಬಿಟ್ಟು ಹೋಗಂಗಿಲ್ಲ. ಕೇಳಿಸ್ತಾ ನಿಮಗ? ಪಾರ್ಶ್ವನಾಥ್ರಿ ಕೇಳಿಸ್ತಾ? ಕೇಳಿಸ್ತು. ಅಲ್ಲೇ ಕುತ್ಕೊಂಡ್ಬಿಟ್ಟಿವಿ ನಾವು. ಹೌದಿಲ್ರಿ? ಹೆಂಗ್ ಮಾಡೋದು? ಹೆಂಗ್ ನಡೆದಿತ್ತು ಹಂಗ ನಡ್ಸ್ಕೊಂತ ಹೋಗೋದು, ಹೆಂಗ ನಡೆದಿತ್ತು ಹಂಗ ನಡ್ಸ್ಕೊಂತ ಹೋಗೋದು. ಇದು ಬಹಳ ಅಜ್ಞಾನತೆ ಇದೆ ನಮ್ಮದು. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ, ಇಲ್ಲಿ ಕೇಳ್ತಾರವ್ರೆಲ್ಲರೂ. ಬಹಳ ಅಜ್ಞಾನತೆ ಇದೆ ನಮ್ಮದು. ಯಾಕಪ್ಪ ಅಜ್ಞಾನತೆ ಇದೆ ಅಂತಂದ್ರ, ಜೈನ ಧರ್ಮದಲ್ಲಿ ಹೇಳಿದಾರ, ಜೈನ ಆಗಮದಲ್ಲಿ ಹೇಳಿದಾರ, ಎಲ್ಲಿವರೆಗೆ ನಿಮ್ಮ ಇಂದ್ರಿಯ ಕೆಲಸ ಮಾಡ್ತಾವ ಅಲ್ಲಿವರೆಗೆ ನೀವೇನ್ ಮಾಡಬೇಕು? ಮನೆ ಮಠ ತ್ಯಾಗ ತಪಶ್ಚರ್ಯ ಎಲ್ಲ ಮಾಡಬೇಕು. ಇಂದ್ರಿಯ ಕೆಲಸ ನಿಂತ್ಕೊಂಡ್ಬಿಟ್ರೆ ಸಲ್ಲೇಖನ ಸಮಾಧಿ ಮರಣ ಸ್ವೀಕಾರ ಮಾಡಿಕೊಳ್ಬೇಕಂತ ಹೇಳಿದಾರ. ಕೈಕಾಲದಲ್ಲಿ ಶಕ್ತಿ ಇದ್ದಾಗ ನಾವು ಅದನ್ನೆಲ್ಲ ಮಾಡಬೇಕು. ಕೈಕಾಲದಲ್ಲಿ ಶಕ್ತಿ ಹೀನ ಆದ ನಂತರ ನಮ್ಮಿಂದ ಏನೂ ಮಾಡಕ್ಕೆ ಸಾಧ್ಯವಿಲ್ಲ, ಏನೂ ಮಾಡಕ್ ಆಗೋದಿಲ್ಲ. ಏನು ಮಾಡೋದು ಯೋಚನೆ ಮಾಡ್ರಿ. ಆಸ್ ಯು ವಿಶ್, ಐ ಡೋಂಟ್ ನೋ. ಎಷ್ಟಾಯ್ತು ಈಗ? ಮತ್ತೆ ಇನ್ನೂ ಬಿಟ್ಟಿಲ್ಲ, ಇನ್ನೂ ಹಿಡ್ಕೊಂಡೆ ಕೂತಿರಿ ನೀವು. ಅದನ್ನ 50ರ ಮೇಲೆ ಸಂಸಾರ ತ್ಯಾಗ ಮಾಡ್ಬೇಕಂತ ಹೇಳಿದಾರ. ಈಗ 72 ಆಯ್ತು, ಇನ್ನೂ ಬಿಟ್ಟಿಲ್ಲ ನೋಡ್ರಿ. ನಾವು ಯಾವಾಗ ಬಿಡೋದು? ಇನ್ನೂ ಬಿಡ್ಬೇಕಂತಂದ್ರಿ ನೀವು ಯೋಚನೆ ಮಾಡ್ರಪ್ಪ. ಇನ್ನು ನೀವು तुम आगे बढ़ो, हम तुम्हारे कपड़े संभालते हैं. ಅವರಿಬ್ರು ಯೋಚನೆ ಮಾಡ್ಲಿ, ನೀವು ಅಂದ್ಕೊಳ್ಳಿ ಇಲ್ಲಪ್ಪ ಅಂತ ಹೇಳ್ತಾರೆ ಅವ್ರ. ನೋಡ್ರಪ್ಪ ಏನ್ ಮಾಡ್ತೀರಿ ನೋಡ್ರಿ. ಕೆಲವೊಂದು ಜನ ಇದಾರ ಮನೆಯಲ್ಲೇ ಕುತ್ಕೊಂಡು ತ್ಯಾಗ ತಪಶ್ಚರ್ಯ ಮಾಡಿ ಅಂತ ಹೇಳ್ತಿರ್ತಾರ, ಮನೆ ಬಿಟ್ಟು ಹೋಗೋದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಳ್ತಿರ್ತಾರ. घर में बैठे बैठे भोग भोगते कर्मों की निर्जरा होती तो तप त्याग की कोई जरूरत नहीं होती. त्याग तपस्या की कोई जरूरत नहीं तो फिर चक्रवर्ती भोग का त्याग क्यों करता? ತ್ಯಾಗ ಮಾಡೋದು ತಪಶ್ಚರ್ಯ ಮಾಡೋದು ಏನು ಅವಶ್ಯಕತೆ ಇಲ್ಲಾಗಿತ್ತಂತಂದ್ರ ಚಕ್ರವರ್ತಿ, 6 ಖಂಡದ ಅಧಿಪತಿ, ಸಮಸ್ತ ಭೋಗ ಸಾಮಗ್ರಿಗಳಲ್ಲಿ ಇರುವಂತ ಒಬ್ಬ ಚಕ್ರವರ್ತಿ ಆ ಭೋಗ ವಿಲಾಸಗಳನ್ನ ಯಾಕೆ ತ್ಯಾಗ ಮಾಡ್ತಿದ್ರು? ಹಾಗಾದ್ರೆ ಹುಚ್ಚರಾಗಾದ್ರೆ ಅವರು ಯಾರು? ಚಕ್ರವರ್ತಿ ಒಬ್ಬಲ್ಲ, 12 ಜನ ಇವ್ರ. ಎಲ್ಲ ಚಕ್ರವರ್ತಿಗಳು ಹುಚ್ಚರಾಗಾದ್ರೆ ಅವರು ತ್ಯಾಗ ಮಾಡಿದರು. ಹೌದಿಲ್ಲ? ತೀರ್ಥಂಕರೋ ನೇ ಕ್ಯೂ ತ್ಯಾಗ ಕಿಯ? ಮನೇಲಿ ಕೂತ್ಕೊಂಡೆ ಎಲ್ಲ ಮಾಡೋದಿತ್ತಂದ್ರ ಆ ತೀರ್ಥಂಕರರು, ಆ ಚಕ್ರವರ್ತಿಗಳು, ರಾಜ ಮಹಾರಾಜರು ಇವರೆಲ್ಲರೂ ತ್ಯಾಗ ಮಾಡಿದ್ ಯಾಕಾಗಾದ್ರೆ? ಬಡೆ ಬಡೆ ರಾಜ ಮಹಾರಾಜ ತ್ಯಾಗ ಕರ್ಕೆ ಸಾಧನಾ ಕೆ ಮಾರ್ಗ ಪರ್ ಕ್ಯೂ ಆಯೆ? ದೊಡ್ಡ ದೊಡ್ಡ ರಾಜ ಮಹಾರಾಜರು ಸಹ ಎಲ್ಲವನ್ನು ತ್ಯಾಗ ಮಾಡಿ ಈ ಸಾಧನೆಯ ಮಾರ್ಗದ ಮೇಲೆ ಯಾಕೆ ಬಂದ್ರವರು? जब भोग भोगते ही कर्म जड़ रहे हैं तो फिर घर से ही मुक्ति होनी चाहिए. ಏನ್ ಹೇಳ್ತಾರಲ್ಲಿ ವೈಭವನ?
ನೀವು ಹೇಳಿದ್ರಿ ಮಹಾರಾಜರ ಸಮ್ಯಕ್ ದೃಷ್ಟಿಗಳು ಭೋಗಿಸ್ತಾನೆ ಕರ್ಮ ನಿರ್ಜರ ಮಾಡ್ಕೊಳ್ಬಹುದು ಅಂತ ಹೇಳಿದ್ರಿ. ಮನೇಲಿ ಕೂತ್ಕೊಂಡು ನಾವು ಕರ್ಮ ನಿರ್ಜರ ಮಾಡ್ಕೊಳ್ಬಹುದಲ್ಲ ಸಮ್ಯಕ್ ದೃಷ್ಟಿಗಳಾಗಿ. ಹಾಗಾದ್ರೆ ಮನೆಯಲ್ಲಿ ನೀವು ಕರ್ಮ ನಿರ್ಜರ ಮಾಡ್ಕೊಳ್ತಿದ್ರ ಅಂತಂದ್ರ ಮನೇಲಿ ನಮಗೆ ಮುಕ್ತಿ ಸಿಗಬೇಕಾಗಿತ್ತು. ಸಿಕ್ಕಿದ ನಮ್ಮ ಮನೆಯಲ್ಲಿ ಮುಕ್ತಿ ಯಾರಿಗಾದ್ರೂ ಇನ್ನು ತನಕ? ಮನೆಯಲ್ಲಿ ಕೂತ್ಕೊಂಡೆ ಯಾರಾದ್ರೂ ಮುಕ್ತಿ ಪಡ್ಕೊಂಡಾರ ಇಲ್ಲಿ ತನಕ? ಯಾರಿಗೂ ಮುಕ್ತಿ ಸಿಕ್ಕಿಲ್ಲ. ಅಥವಾ ಕೋಯಿ ಉದಾಹರಣೆ ಪ್ರಸ್ತುತ ಕರ್ ದಿಖಾವ್, ಯಾರಾದ್ರೂ ಒಂದು ಉದಾಹರಣೆ ನಮ್ಗೆ ತೋರಿಸ್ಕೊಡಿ ಮನೇಲಿ ಕೂತ್ಕೊಂಡು ಮೋಕ್ಷ ಸಿಕ್ಕಿದೆ ಅಂತ. ಸಿಕ್ಕಿದ್ಯಾ? ಯಾರಿಗಾದ್ರೂ ಮೋಕ್ಷ ಸಿಕ್ಕಿದೇನ್ರಿ ಮನೇಲಿ ಕೂತ್ಕೊಂಡು? ಅಶೋಕ್ ಕುಮಾರ್ ಅವ್ರೆ ಹೇಳ್ರಿ, ಸಿಕ್ಕಿದೇನ್ರಿ ಮೋಕ್ಷ? ಏನ್ ಮಾಡ್ಬೇಕು? ಮೋಕ್ಷ ಬೇಕಾದ್ರೆ ಬಿಡ್ಲೇಬೇಕ. ಮೋಕ್ಷ ಬೇಕಾದ್ರೆ ಮೋಹ ಬಿಡ್ಲೇಬೇಕ. ಮೋಕ್ಷ ಬೇಕಾದ್ರೆ ಏನ್ ಬಿಡ್ಬೇಕಾ? ಮೋಹ ಬಿಡ್ಲೇಬೇಕಾ. ಮೋಹ ಬಿಟ್ರೆ ಮೋಕ್ಷ ಸಿಗೋದೈತೆ, ಇಲ್ಲಾದ್ರೆ ಇಲ್ಲ. ಯೋಚನೆ ಮಾಡ್ರಿ, ಬಹಳ ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ ಇಲ್ಲಿ. 12 ಭಾವನಾಂಕೋ ಪಡೋ ಕ್ಯಾ ಲಿಖಾ ಹೇ. 12 ಭಾವನೆಗಳನ್ನ, 12 ಭಾವನೆಗಳಿದಾವಲ್ಲ ಅದನ್ನು ಓದ್ರಿ. ಅದರಲ್ಲಿ ಏನ್ ಹೇಳ್ಯಾರ ಚಿಂತನೆ ಮಾಡಿ ಅಂತ ಹೇಳ್ತಾರೆ ಇಲ್ಲಿ. ಒಂದು ದೋಹ ಹೇಳ್ತಾರೆ ಇಲ್ಲಿ, ಜೋ ಸಂಸಾರ ವಿಷಯ ಸುಖ ಹೋತಾ ತೀರ್ಥಂಕರ ಕ್ಯೂ ತ್ಯಾಗೆ. ಸಂಸಾರದಲ್ಲಿ ವಿಷಯ ವಾಸನೆಯಲ್ಲಿ ಸುಖ ಇರ್ತಿತ್ತಂತಂದ್ರ ಆ ತೀರ್ಥಂಕರರು ಇದನ್ನೆಲ್ಲ ಯಾಕೆ ತ್ಯಾಗ ಮಾಡಿದ್ರು? ಕಾಹೇ ಕೆ ಶಿವ ಸಾಧನ ಕರ್ತೆ ಸಂಯಂ ಸೋ ಅನುರಾಗೆ. ಮನೆಯಲ್ಲೇನೆ ಮೋಕ್ಷ ಸಿಗ್ತಿತ್ತಂದ್ರ, ಮನೆಯಲ್ಲೇನೆ ಎಲ್ಲ ಸುಖ, ಶಾಶ್ವತ ಸುಖ, ಮೋಕ್ಷದ ಸುಖ ಸಿಗ್ತಿತ್ತಂತಂದ್ರ ಈ ಶಿವ ಸಾಧನ, ಮೋಕ್ಷದ ಸಾಧನ ಯಾಕೆ ಮಾಡ್ಬೇಕಾಗಿತ್ತು ಇಲ್ಲಿ? ಏನ್ ಕಾರಣ ಇತ್ತು? ಸಂಯಮ ಧಾರಣೆ ಯಾಕೆ ಮಾಡ್ಕೊಳ್ಬೇಕಾಗಿತ್ತು? ದಿಗಂಬರ ಮುನಿ ಯಾಕೆ ಆಗ್ಬೇಕಾಗಿತ್ತು? ನಗ್ನ ರೂಪವನ್ನು ಯಾಕೆ ಧಾರಣೆ ಮಾಡ್ಕೊಳ್ಬೇಕಾಗಿತ್ತು ಅವರು ಎಲ್ಲರೂ? ಕಾರಣ ಏನಿತ್ತು? ಮನೆಯಲ್ಲೇ ನಿಮಗೆಲ್ಲ ಮೋಕ್ಷ ಸಿಗ್ತಿತ್ತಂದ್ರ, ಸುಖ ಸಿಗ್ತಿತ್ತಂದ್ರ ಇದನ್ನೆಲ್ಲ ಮಾಡೋದು ಅವಶ್ಯಕತೆ ಇಲ್ಲಾಗಿತ್ತು. ತೀರ್ಥಂಕರರು, ಚಕ್ರವರ್ತಿ, ರಾಜ ಮಹಾರಾಜರ ಆದಿ ಎಲ್ಲ ವೈಭವಗಳನ್ನೆಲ್ಲ ತ್ಯಾಗ ಮಾಡಿ ಮೋಕ್ಷ ಮಾರ್ಗದಲ್ಲಿ ಅಗ್ರಸರಾದ್ರಲ್ಲ. ಹಾಗಾದ್ರೆ ಅವರೆಲ್ಲ ಮಾಡಿದ ತಪ್ಪು. ಮನೆಯಲ್ಲಿ ಮೋಕ್ಷ ಸಿಗ್ತಿತ್ತಂತಂದ್ರ, ಮನೇಲಿ ಸುಖ ಸಿಗ್ತಿತ್ತಂತಂದ್ರ, ಮನೇಲಿ ಕರ್ಮ ನಿರ್ಜರ ಆಗ್ತಿತ್ತಂತಂದ್ರ, ಹೌದಲ್ರಿ? ಹೇಳುವಾಗ ಹೇಳಿದ್ರು, ಏನ್ ಹೇಳಿದ್ರು ಜಯಂತಿಯಮ್ಮ? ಸಮ್ಯಕ್ ದೃಷ್ಟಿ ಚತುರ್ಥ ಗುಣಸ್ಥಾನವರ್ತಿ ರಾಗಿ. ಏನಂತ ಹೇಳಿದ್ರು? ರಾಗಿ ಅಂತ ಹೇಳಿದ್ರು. 5ನೇ ಗುಣಸ್ಥಾನದಲ್ಲಿ ಏಕದೇಶ ವಿರಾಗಿ ಮತ್ತು 6ನೇ ಗುಣಸ್ಥಾನದಲ್ಲಿ ಸಕಲ ವಿರಾಗಿ. ಚಿಂತನೆ ಮಾಡೋದಿದಲ್ಲಿ 4ನೇ ಗುಣಸ್ಥಾನದಲ್ಲಿ ರಾಗಿ, 4ನೇ ಗುಣಸ್ಥಾನದಲ್ಲಿ ರಾಗಿ, 5ನೇ ಗುಣಸ್ಥಾನದಲ್ಲಿ ಏಕದೇಶ ವಿರಾಗಿ ಮತ್ತು 6ನೇ ಗುಣಸ್ಥಾನದಲ್ಲಿ ಸಕಲ ವಿರಾಗಿ ಅಂತ ಹೇಳ್ತಾರ. ಈ ಪ್ರಕಾರ ಏನ್ ಮಾಡೋದು? ಬರೀ ಹಿಂಗೆ ಗೋನ್ ಹಾಕಿರ ಆಗಂಗಿಲ್ಲ, ಜಿಗಿ ಹೊಡಿಕಬೇಕ. ಹೆಂಡತಿ ಮಕ್ಕಳನ್ನ ಕೇಳಿದ್ರೆ ಜೀವನ ಉದ್ಧಾರ ಆಗಂಗಿಲ್ಲ. ಯಾಕೆ ಹೇಳ್ರಿ? ಮೋಹದ ಗಂಟದ. ಹೆಂಡತಿ ಮಕ್ಕಳು, ಪರಿವಾರ, ಕುಟುಂಬ ಇದೆಲ್ಲ ಏನಿದೆಲ್ಲ ಇದು ಮೋಹದ ಗಂಟಿದು. ಯಾರು ಅಷ್ಟು ಸಹಜವಾಗಿ ಬಿಚ್ಚಿಬಿಡಲ್ಲ. ಯಾರು ಅಷ್ಟು ಸಹಜವಾಗಿ ಯಾರನ್ನು ಬಿಚ್ಚಿಬಿಡಲ್ಲ. ಅವರು ಯಾರು ಇಲ್ಲರು, ಯಾರನ್ನೂ ಬಿಟ್ಟಿಲ್ಲ. ತೀರ್ಥಂಕರ್ನವ್ರ ತಾಯಿ ತಂದೆ ಬಿಟ್ಟಿಲ್ಲ, ತೀರ್ಥಂಕರ್ನವ್ರ ಹೆಂಡತಿ ಮಕ್ಕಳು ಬಿಟ್ಟಿಲ್ಲ ಅಷ್ಟು ಸಹಜವಾಗಿ. ನಿಮ್ಮನ್ನು ಬಿಡ್ತಾರ? ಚಕ್ರವರ್ತಿಗಳಿಗೆ ಬಿಟ್ಟಿಲ್ಲ, ರಾಜ ಮಹಾರಾಜರಿಗೆ ಬಿಟ್ಟಿಲ್ಲ, ನಿಮ್ಮನ್ನು ಬಿಡ್ತಾರ ಅಷ್ಟು ಸಹಜವಾಗಿ? ಯಾರನ್ನೂ ಬಿಡಲ್ಲ ಅವರು. ಯಾಕೆ? ಮೋಹದ ಗಂಟದು. ಅಷ್ಟು ಸಹಜವಾಗಿ ಯಾರು ಬಿಚ್ಚಕ್ಕೆ ರೆಡಿ ಇರಲ್ಲ. ಆ ಗಂಟನ್ನು ಬಿಚ್ಚಿಕೊಟ್ಟು ಬಿಡ್ಲಿಕ್ಕೆ ರೆಡಿ ಇರಲ್ಲ. ಆ ಮೋಹದ ಗಂಟು ನಾವೇ ಬಿಚ್ಕೊಂಡು ರಪ್ಪ ಅಂತ ಓಡಿ ಹೋಗ್ಬಿಡ್ಬೇಕು ಅಲ್ಲಿಂದ. ಏನ್ ಮಾಡ್ಬೇಕಾ? ಬಿಚ್ಕೊಂಡ ಏನ್ ಮಾಡ್ಬೇಕ್ರಿ? ಓಡ್ಬೇಕು, ಬಿಚ್ಕೊಂಡು ಓಡ್ಬೇಕು. ನಾವ ಅಲ್ಲೇ ಕೂತ್ಕೊಂಡ್ರೆ ಮತ್ತೆ ಗಂಟೆ ಹಾಕಿಬಿಡ್ತಾರ ಅವ್ರ. ಮೋಹನ ಹಂಗೈತ್ರಿ ಅದ. ಏನ್ ಮಾಡೋದು ಹೇಳ್ರಿ? कर्म का बंध सरलता से होता है। वैभवना, कर्म का बंध सरलता से होता है परंतु निर्जरा करना कठिन है. ಕರ್ಮದ ಬಂಧ ಬಹಳ ಸರಳತೆಯಿಂದ ಕಟ್ಕೊಂಡ್ಬಿಟ್ಟಿರ್ತೀವಿ, ಅಜ್ಞಾನತೆಯಿಂದ. ಬಹಳ ಈಸಿ ಕರ್ಮ ಕಟ್ಕೊಳ್ಳಿಕ್ಕೆ, ಬಹಳ ಈಸಿ. ಪಾರ್ಶ್ವನಾಥರು ಒಂದು ಅಪಶಬ್ದ ಅಲ್ಲಿ ಉಪಯೋಗ ಮಾಡಿದ್ರೆ ಸಾಕು, ಕರ್ಮದ ಕಟ್ಕೊಂಡಿವೆ ಅಲ್ಲಿ. ಪಾರ್ಶ್ವನಾಥರು ಅಂತ ಅಂದು ಒಂದು ಅಪಶಬ್ದ ಉಪಯೋಗ ಮಾಡಿಕೊಂಡ್ರೆ ಕರ್ಮ ಬಹಳ ಸಹಜವಾಗಿ ಕಟ್ಕೊಂಡಿವಿ. ಆದ್ರೆ ಕಳಿಬೇಕಾದ್ರ ಮಾಡಲೇಬೇಕು. ಎಷ್ಟು?
ಹೇಗೆ, ಯಾವ ರೀತಿ ಕರ್ಮ ನಿರ್ಜರ ಮಾಡಬೇಕಾದ್ರೆ ಸಾಮಾನ್ಯ ಕಠಿಣತೆ ಇಲ್ಲ, ಕಷ್ಟಗಳಿಲ್ಲ. ಆ ಕರ್ಮ ನಿರ್ಜರ ಮಾಡಬೇಕಾದ್ರೆ ಬಹಳ ಕಠಿಣತೆ ಇದೆ. ಹೌದಲ್ರಿ ಸಂತೋಷನ್ನ? ಯಾರಾದ್ರೂ ಎದುರುಗಡೆ ಬಂದ್ರೆ ಸಪ್ಪ ಅಂತ ಒಂದು ಹೊಡಿಲಿಕ್ಕೆ ಏನು ಬಾಳುತ್ತಿಲ್ಲ. ಒಂದು ಹೊಡಿಲಿಕ್ಕೆ ಎಷ್ಟು ತಗತ್ತೆ? ಹಿಂಗೆ ಕೈ ಎತ್ತಿ ಹಿಂಗೆ ರಪ್ಪ ಅಂತ ಹೊಡಿಬಹುದು ಗಲ್ಲಿಗೆ, ಅವನಿಗೆ ಹೊಡೆಯೋದು ಎಷ್ಟು ತನದ. ಆದರೆ ಆ ವ್ಯಕ್ತಿನ ಮನಸ್ಸು ಒಡೆದು ಹಾಕ್ಬಿಟ್ರೆ ನೀವು ಆ ವ್ಯಕ್ತಿ ಹೃದಯದಲ್ಲಿ ಮತ್ತೆ ಸ್ಥಾನ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಠಿಣ ಇದೆ. ಆ ವ್ಯಕ್ತಿ ಹೃದಯದಲ್ಲಿ ಆ ಸ್ಥಾನ ಮತ್ತೆ ಕಟ್ಕೊಳ್ಬೇಕಾದ್ರೆ ಎಷ್ಟು ಜೀವನ ಕಳಿಬೇಕು. ಹೌದ್ರಿ? ಒಳ್ಳೆಯವರಾಗೋದಕ್ಕೆ ಸಂಪೂರ್ಣ ಜೀವನ ಸಾಕಾಗಲ್ಲ. ಕೆಟ್ಟವರಾಗಲಿಕ್ಕೆ ಒಂದು ಕ್ಷಣ ಬೇಕು, ಸಾಕು. ಒಂದು ಕ್ಷಣ ಸಾಕಲ್ಲಿ ಕೆಟ್ಟವರಾಗಲಿಕ್ಕೆ. ಒಳ್ಳೆಯವರಾಗಲಿಕ್ಕೆ ಸಂಪೂರ್ಣ ಜೀವನ ಸಾಕಾಗಲ್ಲ. ಸಂಪೂರ್ಣ ಜೀವನ ಸಾಕಾಗಲ್ಲ. ಕೆಟ್ಟವರಾಗಲಿಕ್ಕೆ ಒಂದು ಕ್ಷಣ ಸಾಕಲ್ಲಿ. ವಿಚಾರ ಮಾಡಿ. कर्म का बंध सरलता से होता है परंतु निर्जरा करना कठिन है. ನಿರ್ಜರೆ ಮಾಡೋದೇನಿದೆ ಬಹಳ ಕಠಿಣ ಇದೆ ಅಂತ ಹೇಳ್ತಾರಲ್ಲಿ. ಸಮತಾ ಭಾವ ಸೆ ವಿಚಾರ ಕರೋ ಭಯ್ಯ. ಸಮತಾ ಭಾವದಿಂದ ವಿಚಾರ ಮಾಡಿ. ಪರಿಪ್ರೇಕ್ಷ್ಯ में की व्रत समिति गुप्ती 10 धर्म 12 तप 12 अनुप्रेक्षा और 22 परिशह जय कर्म निर्जरा के कारण है. और चतुर्थ गुणस्थान में न व्रत है, न समिति है, न त्रयगुप्ती है, न तप है, न 10 धर्म का अंश भी नहीं. अब कैसे कर्म निर्जरा होगी बताओ. ಚತುರ್ಥ ಗುಣಸ್ಥಾನದಲ್ಲಿ ಏನಿಲ್ಲ, ಯಾವುದೂ ಇಲ್ಲ. ಇಲ್ಲಿ ಸಮತಾಭಾವದಿಂದ ವಿಚಾರ ಮಾಡ್ರಿ. 6ನೇ ಗುಣಸ್ಥಾನದಲ್ಲಿ ವ್ರತ ಇದೆ, ಸಮಿತಿ ಇದೆ, ಗುಪ್ತಿ ಇದೆ, 10 ಧರ್ಮ ಇದೆ, 12 ತಪಗಳಿದಾವ, 12 ಭಾವನೆಗಳ ಚಿಂತನೆ ಇದೆ, 22 ಪ್ರಕಾರದ ಪರಿಚಯ ಇದೆ. ಇವೆಲ್ಲ ಕರ್ಮ ನಿರ್ಜರೆಗೆ ಕಾರಣ ಇದಾವ. ಇವೆಲ್ಲ ಏನಿದಾವ? ಕರ್ಮ ನಿರ್ಜರೆಗೆ ಕಾರಣಗಳಿದಾವ. ಚತುರ್ಥ ಗುಣಸ್ಥಾನ ಮೇ 4ನೇ ಗುಣಸ್ಥಾನದಲ್ಲಿ ಮನೆಯಲ್ಲಿ ಕುತ್ಕೊಂಡು ತಪ ಮಾಡುವಂತವ್ರಿಗೆ ಹೇಳ್ತಾ ಇರೋದೀಗ ಇಲ್ಲಿ. ಮನೆಯಲ್ಲಿ ಕುತ್ಕೊಂಡು ಕರ್ಮ ಕಳಿತೀವಿ ಅಂತ ಹೇಳುವಂತವ್ರಿಗೆ ಹೇಳ್ತಾ ಇದಾರಿಲ್ಲ. ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರ 4ನೇ ಗುಣ, ಅದು ನೀವು ಸಮ್ಯಕ್ ದೃಷ್ಟಿ ಇದ್ರೆ 4ನೇ ಗುಣಸ್ಥಾನ. ಅದು ನೀವು ಸಮ್ಯಕ್ ದೃಷ್ಟಿ ಇದ್ದರೆ 4ನೇ ಗುಣಸ್ಥಾನ. ಇಲ್ಲವ್ರೆ ಮಿಥ್ಯಾ ದೃಷ್ಟಿಗಳು, ಅವ್ರು ಭೋಗಿಗಳೇ ಹೊತ್ಕೊಂಡು ಹೋಗಿ, ಅವ್ರನ್ನ ಭೋಗಿಗಳಿಗೆ ಹೊತ್ಕೊಂಡು ಹೋಗಿ. ಈ ರೀತಿ ಪರಿಸ್ಥಿತಿ ನೋಡ್ರಿ. ಚತುರ್ಥ ಗುಣಸ್ಥಾನದಲ್ಲಿ ನ ವ್ರತ ಹೇ, न समिति है, न त्रयगुप्ती है, न तप है, न 10 धर्म है, न 22 परिचय है. ಏನು ಇಲ್ಲ ಅಲ್ಲಿ. कर्म निर्जरा ಹೇಗೆ ಮಾಡ್ತೀರಿ ನೀವು? कर्म निर्जरा कैसी होगी? परंतु यह जरूर है भोग भोगते भोगते समय निर्जरा जरूर होती है. ಭೋಗ ಭೋಗಿಸ್ತಾ ನಿರ್ಜರ ಮಾತ್ರ ಅಲ್ಲಿ ಆಗ್ತಾ ಇರುತ್ತೆ. ಅದು ಹೇಗೆ ಹೇಳಿ? ಅಂಶಕದಲ್ಲಿ ಕರ್ಮ ನಿರ್ಜರ ಆಗ್ತಾ ಇರುತ್ತೆ, ಆದರೆ ಸಕಲದಲ್ಲಿ ಕರ್ಮ ನಿರ್ಜರೆ ಆಗುವುದಿಲ್ಲ. ಯಹ ಆಗಮ ವಾಕ್ಯ ಹೇ. ಇದು ಯಾವ ವಾಕ್ಯ ಇದೆ? ಅದು ಆಗಮದ ವಾಕ್ಯ ಇದೆ. जिनेंद्र भगवान के वचन अन्यथा नहीं होते हैं जैसे निर्जरा के 2 भेद है. ಭಗವಂತರ ವಾಕ್ಯಗಳು ಯಾವತ್ತೂ ಅನ್ಯತಾ ಆಗಲಿಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲಿ ಕೂತ್ಕೊಂಡು ಕೂಡ ನೀವು ಕರ್ಮ ಕಳಿಬಹುದು. ಮನೆಯಲ್ಲಿ ಇದ್ದುಕೊಂಡು ಭೋಗವನ್ನು ಭೋಗಿಸ್ತಾ ಕೂಡ ಕರ್ಮ ಕಳಿಬಹುದು. ಮತ್ತು ಎಲ್ಲವನ್ನು ತ್ಯಾಗ ಮಾಡಿ ವ್ರತ ಸಮಿತಿ ಗುಪ್ತಿ ಆದಿ ಎಲ್ಲ ಸ್ವೀಕಾರ ಮಾಡಿಕೊಂಡು ಕೂಡ ಕರ್ಮ ನಿರ್ಜರ ಮಾಡಬಹುದು. 2 ಪ್ರಕಾರದ ಆಗಮದಲ್ಲಿ 2 ಪ್ರಕಾರ ನಿರ್ಜರ ಹೇಳ್ಯಾರ. ಯಾವ್ಯಾವುದು ಹೇಳ್ರಿ ಪ್ರಸನ್ನ? ಆಗಮದಲ್ಲಿ 2 ಪ್ರಕಾರದ ನಿರ್ಜರೆಗಳನ್ನ ಹೇಳ್ಯಾರ. ಯಾವ್ಯಾವುದು? ಸವಿಪಾಕ ನಿರ್ಜರ ಮತ್ತು ಅವಿಪಾಕ ನಿರ್ಜರ ಅಂತ ಹೇಳ್ತಾರ. 2 ಪ್ರಕಾರದ ನಿರ್ಜರ ಹೇಳ್ತಾರೆ ಇಲ್ಲಿ. 2 ಪ್ರಕಾರದ ನಿರ್ಜರ ಹೇಳ್ತಾರೆ ಇಲ್ಲಿ, ಸವಿಪಾಕ ನಿರ್ಜರ ಮತ್ತು ಅವಿಪಾಕ ನಿರ್ಜರ. ಉಸಿ ಪ್ರಕಾರ ಸೆ ರಾಗಿ ಸಮ್ಯಕ್ ದೃಷ್ಟಿ और ವಿರಾಗಿ ಸಮ್ಯಕ್ ದೃಷ್ಟಿ. ರಾಗಿ ಸಮ್ಯಕ್ ದೃಷ್ಟಿಗಳು ಮತ್ತು ವಿರಾಗಿ ಸಮ್ಯಕ್ ದೃಷ್ಟಿಗಳು 2 ಪ್ರಕಾರ ಸಮ್ಯಕ್ ದೃಷ್ಟಿಗಳು ಇರ್ತಾರ. रागी सम्यक दृष्टि और विरागी सम्यक दृष्टि दोनों को भोग भोगते हुए कर्म की निर्जरा होती है. ರಾಗಿ ಸಮ್ಯಕ್ ದೃಷ್ಟಿಗಳಿಗೆ ಮತ್ತು ವಿರಾಗಿ ಸಮ್ಯಕ್ ದೃಷ್ಟಿಗಳಿಗೆ ಭೋಗವನ್ನು ಭೋಗಿಸ್ತಾ ಕರ್ಮ ನಿರ್ಜರೆ ಆಗ್ತಾ ಇರುತ್ತದೆ, ಹೋತಿ ಹೇ. ಪರಂತು ವಿರಾಗಿ ಸಮ್ಯಕ್ ದೃಷ್ಟಿ, ಆದರೆ ವಿರಾಗಿ ಸಮ್ಯಕ್ ದೃಷ್ಟಿಗಳು ಅವಿಪಾಕ ನಿರ್ಜರ ಹೋತಿ ಹೇ.
ವಿರಾಗಿ ಸಮ್ಯಕ್ ದೃಷ್ಟಿಗಳಿಗೆ ಯಾವ ನಿರ್ಜರ ಆಗತ್ತೆ? ಅವಿಪಾಕ ನಿರ್ಜರ ಆಗ್ತೈತಿ. जो कर्म भोगते जा रहे हैं वह कर्म झरता जा रहा है. ಕರ್ಮವನ್ನು ಭೋಗಿಸ್ತಾ ಇದ್ದಾರ ಮತ್ತು ಕರ್ಮ ಅಲ್ಲಿ ಏನಾಗ್ತಾ ಇದೆ? ನಿರ್ಜರೆ. ಯಾವ ನಿರ್ಜರೆ ಅದು? ಅವಿಪಾಕ ನಿರ್ಜರೆ. ಯಾರಿಗೆ? ವಿರಾಗಿಗಳಿಗೆ. ಯಾರಿಗಾಗತ್ತೆ ಅದು? ವಿರಾಗಿಗಳಿಗೆ, ಮುನಿಗಳಿಗೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಮತ್ತೆ ಶಂಕಾ, ಇಲ್ಲಿ ಶಂಕೆ ಸಂಶಯ ಬಂತು ಒಂದು, ಏನಂತಂದ್ರ ವಹ ನಿರ್ಜರ ತೋ ಮಿಥ್ಯಾ ದೃಷ್ಟಿ ಕಿ ಭಿ ಹೋತಿ ಹೈ. ಅವಿಪಾಕ ನಿರ್ಜರ ಮಿಥ್ಯಾ ದೃಷ್ಟಿಗಳಿಗೂ ಆಗತ್ತೆ ಅಂತ ಪ್ರಶ್ನೆ ಕೇಳ್ತಾರ. ಸಮಾಧಾನದಲ್ಲಿ ಹೇಳ್ತಾರ, सविपाक निर्जरा चारों गतियों में होती है परंतु सम्यक दृष्टि और मिथ्या दृष्टि के उपभोग में अंतर है. ಸವಿಪಾಕ ನಿರ್ಜರ ಏನಿದೆ ಅದು 4 ಗತಿಗಳಲ್ಲಿ ಆಗತ್ತೆ. ಇದ್ರದ್ದು ಇಲ್ಲೇನಂತಾರಂತಂದ್ರ ಸವಿಪಾಕ ನಿರ್ಜರ 4 ಗತಿಗಳಲ್ಲಿ ಇರುವಂತ ಜೀವಿಗಳಿಗಾಗತ್ತೆ. ಆದರೆ ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾ ದೃಷ್ಟಿಗಳ ಉಪಭೋಗದಲ್ಲಿ ಅಂತರ ಇದೆ ಅಂತ ಹೇಳ್ತಾರಲ್ಲಿ. ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾ ದೃಷ್ಟಿಗಳ ಉಪಭೋಗದಲ್ಲಿ ಏನಿದೆ? ಅಂತರ ಇದೆ. ಅದು ಹೇಗೆ? ಏಕ ಕಾ ಅಶುಭ ಉಪಯೋಗ ಹೋತಾ ಹೈ और सम्यक दृष्टि का शुभ उपयोग होता है. ಮಿಥ್ಯಾ ದೃಷ್ಟಿಗಳದೇನಿರುತ್ತೆ? ಉಪಯೋಗ ಯಾವ್ದಿರುತ್ತೆ? ಅಶುಭ ಉಪಯೋಗ ಇರುತ್ತೆ. ಮತ್ತು ಸಮ್ಯಕ್ ದೃಷ್ಟಿಗಳದ್ದು ಉಪಯೋಗ ಯಾವ್ದಿರುತ್ತೆ? ಶುಭೋಪಯೋಗ ಇರುತ್ತದೆ. ಶುಭೋಪಯೋಗ होता है. एक शुभ आश्रय करता है. सम्यक दृष्टि के शुभ योग से शुभाश्रय यानी पुण्याश्रय होता है और मिथ्या दृष्टि का संसार अनंत होता है परंतु सम्यक दर्शन के बल से सम्यक दृष्टि का संसार अर्ध पुद्गल परावर्तन शेष मात्र बचा रहता है. ಮಿಥ್ಯಾ ದೃಷ್ಟಿಗಳ ಸಂಸಾರ ಎಷ್ಟಿದೆ? ಅನಂತ ಇದೆ. ಎಷ್ಟಿದೆ ರೀ? ಅನಂತ ಇದೆ. ಮತ್ತು ಸಮ್ಯಕ್ ದೃಷ್ಟಿಗಳದು ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಎಷ್ಟಿದೆ? ಅರ್ಧ ಪುದ್ಗಲ್ ಪರಾವರ್ತನ ಕಾಲ ಮಾತ್ರ ಇದೆ. ಈ ಪ್ರಕಾರ ತಿಳ್ಕೊಳ್ಬೇಕಂತ ಹೇಳ್ತಾರ. ಮಿಥ್ಯಾತ್ವ ಕರ್ಮಕ್ಕೆ ಬಂಧನ್ ಕೋ ಮಜಬೂತ್ ಕರ್ತಾ ಹೈ. ಮಿಥ್ಯಾತ್ವ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಗಂಟು ಮತ್ತೆ ಟೈಟ್ ಮಾಡ್ತಾ ಇರುತ್ತೆ. ಅದು ಮಿಥ್ಯಾ ದೃಷ್ಟಿಗಳ ಗಂಟು, ಕರ್ಮಗಳ ಗಂಟು. ಆದರೆ ಸಮ್ಯಕ್ ದರ್ಶನ ಕರ್ಮ ಬಂಧಕೋ ಢೀಲಾ ಕರ್ತಾ ಹೈ. ಸಮ್ಯಕ್ ದರ್ಶನ ಏನ್ ಮಾಡುತ್ತೆ? ಆ ಗಂಟನ್ನ ಸಡ್ಲ್ ಮಾಡುತ್ತೆ, ಲೂಸ್ ಮಾಡುತ್ತೆ, ಬಹಳ ಈಸಿ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ಪರಂತು ಮಿಥ್ಯಾ ದೃಷ್ಟಿ ಕೆ ನಿರ್ಜರಾ ಕೆ ಸಾಥ್ ಸಾಥ್ ಬಂಧ್ ಕಿ ಪ್ರಕೃತಿಯ ಜಾರಿ रहती है. ಮಿಥ್ಯಾ ದೃಷ್ಟಿಗಳ ನಿರ್ಜರೆ ಜೊತೆಗೆ ಬಂಧದ ಪ್ರಕೃತಿ ಏನಾಗಿರುತ್ತೆ? ಅಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಬಂಧ ನಡೀತಾ ಇದೆ, ಅಲ್ಲಿ ಬಂಧ ಆಗ್ತಾ ಇದೆ ಅಲ್ಲಿ. ಜೈಸೆ ಕಿ ಪ್ಲಸ್ ಕಮ್ಮಿ ಮೈನಸ್ ಜಾಸ್ತಿ. ಏನಪ್ಪ ಗೊತ್ತಾಗಲಿಲ್ಲ ನನಗದ. ಹಿಂಗೆ कार्तिक के अनुप्रेक्षा में कार्तिक के स्वामी लिखते हैं समा इट्ठी जीवो दुग्गदी हेदुन बंधने बंधदे कम्मम जम बहु भवेसु बद्धम ದುಃಖಮಂ ತಂ ಪೀನಾಸೆದಿ ಅಂತ ಇಲ್ಲಿ ಒಂದು ಕಾರ್ತಿಕ ಅನುಪ್ರೇಕ್ಷದಲ್ಲಿ ಒಂದು ಸೂತ್ರ ಕೊಟ್ಟಾರ. 327 ನಂಬರ್ದು. ಅದರಲ್ಲಿ ಏನ್ ಹೇಳ್ತಾರ ಅಂತಂದ್ರ ಸಮ್ಯಕ್ ದೃಷ್ಟಿ ಜೀವ ಐಸೆ ಕರ್ಮೋ ಕಾ ಬಂದ್ ನಹಿ ಕರ್ತಾ ಜೋ ದುರ್ಗತಿ ಕೆ ಕಾರಣ ಹೈ. ಸಮ್ಯಕ್ ದೃಷ್ಟಿಗಳು ಕರ್ಮಗಳ ಬಂಧ ಯಾವ ರೀತಿ ಮಾಡ್ಕೊಳ್ಳೋದಿಲ್ಲ ಅಂತಂದ್ರ ಆ ಕರ್ಮದ ಬಂಧ ನನಗೆ ದುರ್ಗತಿಗೆ ಹೋಗಿ ಬಿಡುವಂತ ಬಂಧ ಅವರು ಮಾಡ್ಕೊಳ್ಳೋದಿಲ್ಲ. ಬಲ್ಕಿ पहले अनेक भवों में जो अशुभ कर्म बांधे हैं ಹಿಂದೆ ಅಶುಭ ಕರ್ಮಗಳನ್ನ ಅನೇಕ ಭಾವಗಳಲ್ಲಿ ಏನೇನು ಕಟ್ಕೊಂಡಿದಾರ ಉನಕಾ ಭಿ ಘಾತ ಕರ್ ದೇತಾ ಹೈ. ಆ ಕರ್ಮಗಳನ್ನ ಏನ್ ಮಾಡ್ತಿರ್ತಾರ? ಅವರು ಘಾತ ಮಾಡ್ತಿರ್ತಾರ. सम्यक दृष्टि दुर्गति का पात्र नहीं बनता है. सम्यक दृष्टिಗಳು दुर्गतिಗೆ ಪಾತ್ರರು ಆಗುವುದಿಲ್ಲ. नहीं बनता है क्योंकि सम्यक्त्व से बढ़कर कोई मित्र नहीं. ಸಮ್ಯಕ್ತ್ವಕ್ಕಿಂತ ದೊಡ್ಡ ಮಿತ್ರ ಬೇರೆ ಯಾರೂ ಇಲ್ಲ. ಮಿಥ್ಯಾತ್ವ ಸೇ ಬಡ್ಕರ್ ಕೋಯಿ ಶತ್ರು ನಹಿ. ಮಿಥ್ಯಾತ್ವಕ್ಕಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಯಾರು ಬೇಕು? ಮಿತ್ರ ಬೇಕಾ ಶತ್ರು ಬೇಕಾ? ಯಾರು ಬೇಕಾ ಹೇಳ್ರಿ? ಜಯಂತಿ ಅಮ್ಮ ಹೇಳ್ರಿ, ಯಾರು ಬೇಕು? ಮಿತ್ರ ಬೇಕಾ ಶತ್ರು ಬೇಕಾ? ಜೋರಾಗಿ ಹೇಳ್ರಿ, ಸ್ವಲ್ಪ ಇಲ್ಲಿ ಕೇಳಿಸ್ಲಿ. ಅದು ರಾಗ, ಮಿತ್ರನಿಂದ ರಾಗ ಜಾಸ್ತಿ, ಶತ್ರುವಿನಿಂದ ವೈರಾಗ್ಯ ಜಾಸ್ತಿ ಅಂತ ಹೇಳಿದ್ರೆ ಇದು ವ್ಯವಹಾರದಲ್ಲಿ. ಆದ್ರೆ ಇಲ್ಲಿ ನಿಶ್ಚಯದಲ್ಲಿ ಹೇಳ್ತಾ ಇರೋದು
ಸಮ್ಯಕ್ ದೃಷ್ಟಿ ಅಂತ ಮಿತ್ರ ಬೇರೆ ಯಾರೂ ಇಲ್ಲ, ಮಿಥ್ಯಾ ದೃಷ್ಟಿ ಅಂತ ಶತ್ರು ಬೇರೆ ಯಾರೂ ಇಲ್ಲ. ಯಾರಿಗೆ? ನೀವೇ ಹೇಳಿರುವಂತ ವ್ಯವಹಾರದಲ್ಲಿ ಶರೀರಕ್ಕೆ ಸಂಬಂಧಪಟ್ಟದಾಯ್ತದು. ನೀವು ಹೇಳಿರೋ ಉದಾಹರಣೆ ಏನಾಯ್ತದು? ಮಿತ್ರನಂತ ರಾಗಿ ಯಾರು ಇಲ್ಲ ಮತ್ತು ಶತ್ರುನಂತ ವಿರಾಗಿ ಬೇರೆ ಯಾರು ಇಲ್ಲ ಅಂತ ನೀವು ಹೇಳಿದ್ರೆ ಅದು ಶರೀರಕ್ಕೆ ಸಂಬಂಧಪಟ್ಟದಾಯ್ತು. ಆದ್ರೆ ನಿಶ್ಚಯದಿಂದ ಹೋದಾಗ, ಆತ್ಮಕ್ಕೆ ಸಂಬಂಧಪಟ್ಟದಾಗ ಹೋದಾಗ ಸಮ್ಯಕ್ ದೃಷ್ಟಿ ಅಂತ ಶತ್ರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಮತ್ತು ಮಿಥ್ಯಾ ಇದೇನು ಸರಿದಲ್ಲ? ಸರಿಲ್ವಾ? ಅವರು ಬಹಳ ತಲ್ಲೀನಾಗಿ ಕೇಳ್ತಾ ಇದ್ರು ಪಾರ್ಶ್ವನಾಥರು, ಅದಕ್ಕೆ ನೋಡೋಣ ಸ್ವಲ್ಪ ಫ್ರೆಶ್ ಇದಾರೋ ಇಲ್ಲ ನೋಡೋಣ ಅಂತ. ಮಿಥ್ಯಾ ದೃಷ್ಟಿಗಳಂತ ಶತ್ರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಮತ್ತು ಸಮ್ಯಕ್ ದೃಷ್ಟಿಗಳಂತ ಮಿತ್ರರು ಬೇರೆ ಯಾರೂ ಇಲ್ಲ. ಯಾರಿಗೆ? ಆತ್ಮಕ್ಕೆ. ಯಾರಿಗೆ ಹೇಳ್ರಿ? ಆತ್ಮಕ್ಕೆ. ಜೈನ್ ಧರ್ಮದ ಸಿದ್ಧಾಂತಗಳಲ್ಲಿ ಎರಡೇ ವಿಷಯ ಹೇಳಿದ್ದು. ಜೈನ್ ಧರ್ಮದ ಸಿದ್ಧಾಂತದಲ್ಲಿ ಎರಡೇ ಎರಡು ವಿಷಯ ಹೇಳೋದು. ಯಾವುದು? ಜೀವ ಮತ್ತು ಅಜೀವ. ಮಿಕ್ಕಿದ ಯಾವುದೇ ಇಲ್ಲ ಇಲ್ಲಿ, ಸಂಸಾರನೇ ಇಲ್ಲ. ಮಿಕ್ಕಿದು ಯಾವುದೇ ಇಲ್ಲ ಇಲ್ಲಿ, ಜೀವ ಮತ್ತು ಅಜೀವ ಇದೇ ಐತೆ ನೋಡ್ರಿ. ಎಲ್ಲ ಸಂಸಾರಕ್ಕೆ ಮೂಲ ಕಾರಣನೇ ಇಲ್ಲಿದೆ, ಜೀವ ಅಜೀವ. ಇವೆರಡೇ ಇದಾವ ಇಲ್ಲಿ, ಇವೆರಡೇ ಇದಾವ. ಎಲ್ಲಿವರೆಗೆ ಅಜೀವದ ಸಂಗತಿ ಮಾಡಿದಿರಾ ಅಲ್ಲಿವರೆಗೆ ಸಂಸಾರ ಇದೆ. ಎಲ್ಲಿವರೆಗೆ ಈ ಅಜೀವವನ್ನು ಬಿಡುವುದಿಲ್ಲ ಅಲ್ಲಿವರೆಗೆ ನಿಮಗೆ ಸಂಸಾರದಿಂದ ಮುಕ್ತಿ ಸಿಗುವುದಿಲ್ಲ. ಈ ಅಜೀವದ ಸಂಗತಿ ನೀವು ಬಿಟ್ರಿ ಮುಕ್ತಿ ಸಿಗ್ತ. ಎರಡೇ ಇಲ್ಲಿ, ಜೀವ ಅಜೀವ. ಬೇರೆ ಇಲ್ಲವೇ ಇಲ್ಲ ಇಲ್ಲಿ, ಏನು ಬೇರೆ ಇಲ್ಲಿ ಏನು ಇಲ್ಲವೇ ಇಲ್ಲ. ಏನಿದೆ ಹೇಳ್ರಿ ಅಶೋಕನ್ನ? ಬೇರೆ ಏನೇನಿದೆ ಇಲ್ಲಿ? ಬೇರೆ ಏನೂ ಇಲ್ಲ ಇಲ್ಲಿ. ಸಂಗತಿ ಮಾತ್ರ ಮಾಡಿದ್ವಿ ನಾವು. ಯಾರ್ದು? ಅಜೀವದ ಸಂಗತಿ ಮಾಡಿರುವ ಕಾರಣದಿಂದ ಈ ಸಂಸಾರದಿಂದ ಬಿಡುಗಡೆ ನಮಗೆ ಸಿಗ್ತಾ ಇಲ್ಲ. ಇಷ್ಟೇ. ಯಾರ ಸಂಗತಿ? ಈ ಅಜೀವ್ ಇದೆಯಲ್ಲ, ಜೀವನ ಇಲ್ಲದ್ರಾಗ, ಅಚೇತನ ಅದು, ಉದ್ಗಲ್ ಅದು. ಅದಕ್ಕೆ ಯಾವುದೇ ಹಾವ ಭಾವ ಇಲ್ಲ, ಯಾವುದೇ ಎಕ್ಸ್ಪ್ರೆಷನ್ ಇಲ್ಲ ಅದ್ರ ಹತ್ರ. ಯಾರ ಹತ್ರ? ಅಜೀವನ ಹತ್ರ ಏನೂ ಇಲ್ಲ ಅದ್ರ ಹತ್ರ. ಆದ್ರೂ ಸಹ ಅದ್ರ ಮೇಲೆ ಎಷ್ಟು ಮೋಹ ಮಾಡಿವಿ ನೋಡ್ರಿ ನಾವು. ಆದ್ರೂ ಸಹ ಅದ್ರ ಮೇಲೆ ಎಷ್ಟು ಆಸಕ್ತರಾಗಿದೀವಿ ನಾವು. ಯಾರ ಮೇಲೆ? ಸಿಂಪಲ್. ತಲೆಗೆ ಒತ್ತಡ ಕೊಡಬೇಡ್ರಿ, ನಿಮ್ಮ ಮೆದುಳಿಗೆ ಬಹಳ ಪ್ರೆಷರ್ ಕೊಡಬೇಡ್ರಿ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ. ಈ ಸಂಸಾರದಲ್ಲಿ ಈ ಜೀವ ಅನಾದಿ ಕಾಲದಿಂದ, ಈ ಜೀವ ಈ ಸಂಸಾರದಲ್ಲಿ ಅನಾದಿ ಕಾಲದಿಂದ ಸುತ್ತಕೊಂತ ಬಂದಿದ್ದಾನ. 84 ಲಕ್ಷ ಯೋನಿಗಳಲ್ಲಿ ಜನ್ಮ ತಗೊಂಡ್ಕೊಂತ ಬಂದಾನ. ಅನೇಕ ಅನಂತ ಪರ್ಯಾಯಗಳಲ್ಲಿ ಜನ್ಮ ತಗೊಂಡು ಬಂದಾನ. ಕಾರಣ ಏನು? ಅಜೀವ. ಕಾರಣ ಏನ್ರಿ? ಇಷ್ಟೇ ಐತ್ ನೋಡ್ರಿ. ನಾವು ಹೇಳ್ತೀವಿ ಮಿಥ್ಯಾತ್ವ, ನಾವು ಹೇಳ್ತೀವಿ ಸಮ್ಯಕ್ತ್ವ, ನಾವು ಹೇಳ್ತೀವಿ ರಾಗ, ನಾವು ಹೇಳ್ತೀವಿ ದ್ವೇಷ, ನಾವು ಹೇಳ್ತೀವಿ ಮೋಹ, ನಾವು ಹೇಳ್ತೀವಿ ಕಷಾಯ. ಇವೆಲ್ಲ ನಂತರ ಬಂದಿವಿ. ಇವೆಲ್ಲ ಎಲ್ಲಿ ಬಂದ್ರಿವ? ಎಲ್ಲಿ ಮೋಹ ಬಂತಲ್ಲ, ಆ ಶರೀರ ಅಜೀವದ ಸಂಗತಿ ಬಂತಲ್ಲ, ಆ ಅಜೀವದ ಸಂಗತಿ ಮಾಡಿದಾಗ ಇವೆಲ್ಲ ಬಂದು ನೋಡ್ರಿವ. ಯಾವ್ಯಾವ ಬಂದವು? ಮಿಥ್ಯಾತ್ವ ಬಂತ, ರಾಗ ಬಂತ, ದ್ವೇಷ ಬಂತ, ಮೋಹ ಬಂತ, ಲೋಭ ಬಂತ, ಕಷಾಯಗಳು ಬಂದವ, ಪರಿಣಾಮಗಳು ಬಂದವ, ಹಾವಭಾವಗಳ ಬಂದವ. ಇವೆಲ್ಲ ಎಲ್ಲ 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 ಇಡೀ ಸಂಸಾರ ಸ್ಟಾರ್ಟ್ ಆಯ್ತಲ್ಲಿ. ಎಲ್ಲಿಂದ? ಅಜೀವದ ಸಂಗತಿ ಮಾಡೋದ್ರಿಂದ. ಬರೀ ಜೀವ ಸ್ವತಂತ್ರವಾಗಿರ್ತೈತಂದ್ರ ಸಂಸಾರನೇ ಇರ್ಲಾಗ್ತಿತ್ತ, ಸಂಸಾರನೇ ಇರ್ಲಾಗ್ತಿತ್ತು ಇಲ್ಲಿ. ಹೌದಲ್ರಿ ಜಯಂತಮ್ಮ? ಯಾಕೆ ಪರದಾಡ್ತಾ ಇದೀವಿ ನಾವು? ಸಂಗತಿ ಮಾಡಿದೀವಿ. ಯಾರ್ದು? ಅಜೀವದ ಸಂಗತಿ ಮಾಡಿದೀವಿ. ಅದ್ರ ಪಾಡಿಗೆ ಅದು ಸುಮ್ಮನೆ ಇರುತ್ತೆ. ನಾವು ಮಾಡ್ತಿದ್ದಿಲ್ಲ ಪರಿಣಾಮದ ಬಗ್ಗೆ. ಅದೇನು ಮಾಡಿದೆ ನಿಮಗೆ ಅಜೀವ? ಅಜೀವ ನಿಮಗೆ ಅದೇ ಹೇಳ್ತಲ್ಲ, ಅಜೀವಿಗೆ ಯಾವುದೂ ಎಕ್ಸ್ಪ್ರೆಷನ್ ಇಲ್ಲ, ಹಾವ ಭಾವ ಏನೂ ಇಲ್ಲ ಅಜೀವಿಗೆ. ಅಚೇತನ ಪುದ್ಗಲ, ಒಂದು ಪುದ್ಗಲ ಪಿಂಡ ಇದೆ, ಅದಷ್ಟೇ.
ಆದರೆ ಅದ್ರ ಪ್ರತಿ ನಾವೇನೇನು ಮಾಡ್ತೀವಲ್ಲ, ರಾಗ ಭಾವ ಪರಿಣಾಮಗಳು, ರಾಗ ದ್ವೇಷ ಆದಿ ಪರಿಣಾಮಗಳನ್ನ ಏನು ಮಾಡ್ತೀವಲ್ಲ, ಸಂಸಾರ ಪ್ರಾರಂಭ ಆಯ್ತು. ಇಲ್ಲಿ ಅಜೀವ್ ಏನು ಮಾಡಿತ್ರಿ ನಮಗ? ಏನ್ ನನ್ನ ಬಂದು ಹಿಡ್ಕೊಂತ ಹೇಳ್ತದ ಅಜೀವ ಅಲ್ಲ. ಅಜೀವ್ ಬಂದು ಯಾವತ್ತೂ ಹೇಳಿದೆ ನಿಮಗೆ, ನನ್ನನ್ನು ಬಂದು ಸಂಗತಿ ಮಾಡು, ನನ್ನ ಜೊತೆ ದೋಸ್ತಿ ಮಾಡು, ನನ್ನನ್ನು ಬಿಟ್ಟು ಎಲ್ಲಿ ಹೋಗಬೇಡ, ನನ್ನ ಹಿಡ್ಕೊಂಡು ಕೂತ್ಕೋ, ನೀನ್ ಎಲ್ಲಿ ಹೋಗೋದ್ರ ನಾನು ತಗೊಂಡು ಹೋಗು ಅಂತ ಹೇಳ್ತೇನೆ ಅಜೀವ್ ಯಾವತ್ತಂದ್ರ ನಿಮ್ಗ? ಮನಸ್ಸಲ್ಲ, ನೀವು ಬಿಡ್ತಲ್ಲ ಅದನ್ನ ಹಿಡ್ಕೊಂಡು ಕೂತೀರಿ. ನೀವು ಅದನ್ನ ಹಿಡ್ಕೊಂಡು ಕೂತೀರಿ. मैं कमली को छोड़ना चाहता हूं लेकिन कमली मुझे नहीं छोड़ रही है, घर में बैठी हुई कमली ನಾನು ಬಿಡ್ಬೇಕಂತ ಇದೀನಿ ಕಮಲಿಯನ್ನು, ಆದ್ರೆ ಕಮಲಿ ನನ್ನನ್ನು ಬಿಡ್ತಾ ಇಲ್ಲ ನೋಡ್ರಿ. ಪಾರ್ಶ್ವನಾಥ್ ಹೌದಲ್ರಿ? ಅಜ್ಜಿ ಹೆಸರೇನು? ನಾಗರತ್ನಮ್ಮ ಅಜ್ಜಿ ಹೆಸರು. ಹಿಂಗೈತ್ ನೋಡ್ರಿ ಸಂಸಾರ. ಈ ಸಂಸಾರದಲ್ಲಿ ಸುತ್ತಾಡ್ತಾ ಇದ್ದೀವಿ, ಪರದಾಡ್ತಾ ಇದ್ದೀವಿ, ಹೊಡೆದಾಡ್ತಾ ಇದ್ದೀವಿ. ಜನ್ಮ ಮರಣ ರೂಪಿ ಅನೇಕ ಭಾವಗಳಲ್ಲಿ ಸುತ್ತಾಡ್ತಾ ಇದ್ದೀವಿ. ಕಾರಣ ಒಂದೇ ಅಜೀವ, ಕಾರಣ ಒಂದೇ ಅಜೀವ, ಕಾರಣ ಒಂದೇ ಅಜೀವ. ಸಂಗತಿ ಜೈಸಿ ಸಂಗತಿ ವೈಸಿ ಮತಿ, ಜೈಸಿ ಸಂಗತಿ ವೈಸಿ ಮತಿ, ಜೈಸಿ ಮತಿ ವೈಸಿ ಗತಿ. ವಿಚಾರವಂತರ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಸಂಗತಿ ಇದೆ ಆ ರೀತಿ ನಮ್ಮದು ಮತಿ ಆಗತ್ತೆ, ಯಾವ ರೀತಿ ಮತಿ ಇದೆ ಆ ರೀತಿ ಗತಿ ಪಕ್ಕ ಆಗತ್ತೆ. ಸಂಗತಿಯಿಂದ ಮತಿ ಭ್ರಷ್ಟ ಆಗತ್ತೆ, ಮತಿ ಭ್ರಷ್ಟ ಆಗಿರೋದ್ರಿಂದ ಗತಿಗಳು ಚಿಂತನೆ, ಯೋಚನೆ, ಬರೀ ಕೇಳೋಂಗಿಲ್ಲ, ಟೈಮ್ ಪಾಸ್ ಮಾಡೋಂಗಿಲ್ಲ. ಮನ್ಯಾಗ ಹೋಗಿ ಒಂದು 5 ನಿಮಿಷ ಚಿಂತನೆ ಮಾಡೋದು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಿಸ್ತಾ ಇದ್ದೀನಿ, ನನ್ನಿಂದ ಏನು ಆಗ್ತಾ ಇದೆ, ನಾನು ಏನೇನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದು. ಒಂದು 5 ನಿಮಿಷ ಡೈಲಿ 5 ನಿಮಿಷ ಸಮಯ ಕೂತ್ಕೊಳ್ಳೋದು, ಧ್ಯಾನ ಕೂತ್ಕೊಳ್ಳೋದು, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಎಲ್ಲ ಒಳಗಡೆ ಓಡ್ಬೇಕದು ಹಿಂಗಿಲ್ಲಿ. ಇಡೀ ಎಲ್ಲ ಏನೇನು ಮಾಡಿದ್ದೀರಾ, ಏನೇನು ಆಗ್ತಾ ಇದೆ, ಏನೇನು ಆಗಬೇಕೆಲ್ಲ ಒಳಗಡೆ ತಿರುಗಬೇಕು, ಹಿಂಗೆ ಗರ್ 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 ಬ್ಲ್ಯಾಕ್ ಆಗಬೇಕೆಲ್ಲ. ಇಡೀ ಸಂಸಾರ ಎಲ್ಲ ಕ್ಲೋಸ್, ಏನೂ ಇಲ್ಲ ಸಂಸಾರದಲ್ಲಿ. ನಾನು ಮಾತ್ರ, ನನ್ನ ಆತ್ಮ, ಪರಮಾತ್ಮ, ಇಷ್ಟೇ ಸಂಬಂಧ, ಬೇರೆ ಯಾರ್ದು ಸಂಬಂಧ ಇಟ್ಕೊಳ್ಳೋಂಗಿಲ್ಲ. ಆವಾಗ ನಿಮಗೆ ಚಿಂತನದಲ್ಲಿ ವಿಷಯ ಬರುತ್ತೆ, ನಾನೇನು ಮಾಡಿದೆ, ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ, ಇದೆಲ್ಲ ಬಂದ್ಬಿಡುತ್ತಲ್ಲಿ. ಇದೆಲ್ಲ ಆಟೋಮೆಟಿಕಲ್ಲಿ ಏನಾಗತ್ತೆ, ಬರ್ತಿಲ್ಲ. रेन सार में आचार्य कुंद कुंद स्वामी ने लिखा है, सम्यक दृष्टि का समय किसी प्रकार से व्यतीत होता है. ಯಾವ ಪ್ರಕಾರ ವ್ಯತೀತ ಆಗುತ್ತೆ? ರೇನ್ ಸಾರದಲ್ಲಿ ಆಚಾರ್ಯ ಕುಂದು ಕುಂದು ಭಗವಂತ ಹೇಳ್ಯಾರ, ಸಮ್ಯಕ್ ದೃಷ್ಟಿಗಳ ಸಮಯ ಯಾವ ರೀತಿ ವ್ಯತೀತ ಮಾಡ್ತಾರೆ ಅವರು, ಯಾವ ರೀತಿ ತನ್ನ ಸಮಯವನ್ನು ಕಳೀತಾ ಇರ್ತಾರೆ ಅಂತ ಒಂದು ಸೂತ್ರ ಇದೆ. 53ನೇ ನಂಬರ್ ಸೂತ್ರ ರೇಣ ಸಾರದಲ್ಲಿ. ರೇಣ ಸಾರದಲ್ಲಿ 53ನೇ ನಂಬರ್ ಸೂತ್ರದಲ್ಲಿ ಆಚಾರ್ಯ ಕುಂದು ಕುಂದು ಭಗವಂತರು ಹೇಳ್ತಾ ಇದ್ದಾರೆ, ಏನಪ್ಪ ಅಂತಂದ್ರ, ಸಮ್ಮ ಇಟ್ಟಿ ಕಾಲಂ ಬುಲ್ಲೈ ವೈರಗ್ಗನಾನ ಭಾವೇನ ಮಿಚ್ಛಾ ಇಟ್ಟಿ ವಾಂಛಾ ದುಬ್ಬಾವಾಲ ಸಕಲಹೇಹಿಂ. ವಾಹ್, ಸುಂದರವಾದ ಅರ್ಥ ಹೇಳಿಬಿಟ್ಟಿದ್ರಲ್ಲಿ. ಸಂಪೂರ್ಣ ಸಾರನೇ ಹೇಳಿಬಿಟ್ರು, ಸಮ್ಯಕ್ ದೃಷ್ಟಿಗಳದು, ಮಿಥ್ಯಾ ದೃಷ್ಟಿಗಳದು. ಸಮ್ಯಕ್ ದೃಷ್ಟಿಗಳು ತನ್ನ ಸಮಯ ಹೇಗೆ ಕಳೀತಿರ್ತಾರ, ಮಿಥ್ಯಾ ದೃಷ್ಟಿ ತನ್ನ ಸಮಯ ಹೇಗೆ ಕಳೀತಿರ್ತಾರ ಅನ್ನೋಂಥ ವಿಷಯ ಇಲ್ಲಿ ಬಹಳ ಸುಂದರವಾಗಿ ಆಚಾರ್ಯ ಕುಂದು ಕುಂದು ಭಗವಂತರು ರಯಣ ಸಾರದಲ್ಲಿ 53ನೇ ನಂಬರ್ ಸೂತ್ರದಲ್ಲಿ ಹೇಳ್ತಾರ. ಏನಪ್ಪ ಅಂತಂದ್ರೆ, ಸಮ್ಯಕ್ ದೃಷ್ಟಿ अपना पूर्ण समय ज्ञान और वैराग्य वर्धक कथाओं में व्यतीत करता है. ಸಮ್ಯಕ್ ದೃಷ್ಟಿಗಳು ತನ್ನ ಹತ್ರ ಇರುವಂತಹ ಸಮಯವನ್ನು ಜ್ಞಾನ ವೈರಾಗ್ಯ ವರ್ಧಕ, ಜ್ಞಾನ ಮತ್ತು ವೈರಾಗ್ಯವನ್ನು ಬೆಳೆಸುವಂತ ಆ ಕಥೆ ಅಂದ್ರೆ ಪುರಾಣಗಳಲ್ಲ. ಕಥೆ ಅಂತಂದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡೋದು, ಅದ್ರ ಬಗ್ಗೆ ಮಾತನಾಡೋದು, ಅದ್ರ ಬಗ್ಗೆ ವಿಚಾರ ಮಾಡೋದು, ಅವ್ರ ಜೊತೆ ಹಂತ ಸಂಪರ್ಕದಲ್ಲಿ ಇರೋದು, ಇದೆಲ್ಲ ಕಥೆ ಅಂತ ಹೇಳ್ತಾರ. ವ್ಯತೀತ್ ಮಾಡ್ತಿರ್ತಾನ ಸದೇವ್ ತತ್ವ ಚಿಂತನ್,
ಸದೈವ ಏನ್ ಮಾಡ್ತಿರ್ತಾರ? ತತ್ವ ಚಿಂತನದಲ್ಲಿ ತೆಗಿತಿರ್ತಾರ. ಸ್ವಾಧ್ಯಾಯ ಆದಿ ಮೇಲೆ ಲಗಾತಾ ಹೇ, ಸ್ವಾಧ್ಯಾಯ ಆದಿಯಲ್ಲಿ ತನ್ನ ಸಮಯವನ್ನು ಕಳಿತಿರ್ತಾರ. ತೀರ್ಥಂಕರೋಕೆ ವೈರಾಗ್ಯ ಕಿ ಚರ್ಚಾ ಮೇ ಸಮಯ ವ್ಯತೀತ ಕರ್ತಾ है. ತೀರ್ಥಂಕರರ ವೈರಾಗ್ಯದ ನಿಮಿತ್ತಿಗಳೇನಿದಾವ ಅದ್ರ ಬಗ್ಗೆ ಅವ್ರು ಮಾಡ್ತಿರ್ತಾರ, ಚಿಂತನೆ ಮಾಡ್ತಿರ್ತಾರ, ಚರ್ಚೆ ಮಾಡ್ತಿರ್ತಾರ, ವ್ಯತೀತ ಮಾಡ್ತಿರ್ತಾರ ಸಮಯ. ಪರಂತು ಆದರೆ ಮಿಥ್ಯಾದೃಷ್ಟಿ ಜೀವಿಗಳು ಎದರಲ್ಲಿ ಜೀವ ತನ್ನ ಸಮಯ ವ್ಯತೀತ ಮಾಡ್ತಿರ್ತಾರ ಅಂತಂದ್ರ ಆಕಾಂಕ್ಷ. ಎದರಲ್ಲಿ? ಆಕಾಂಕ್ಷ, ದುರ್ಭಾವನಾ. ಎದರಲ್ಲಿ? ದುರ್ಭಾವನಾ और कलह में समय गंवाता है. ಕಲಹ ಅಂದ್ರೇನ? ದಿನ ಜಗಾಡ್ಕೋತಿರೋದು. ಅವ್ರಿಗೆ ಹಿಂಗ ಅಂದಿನ, ಇವ್ರಿಗೆ ಹಂಗ ಅಂದಿನ, ಅವ್ರ ಹಂಗ ಇವ್ರಿಗೆ ಹಿಂಗ, ಕಲಹ ಬರೀ ಅದನ್ನೇ ಮಾಡ್ಕೊಂತಿರೋದು. ಯಾರು? ಮಿಥ್ಯಾದೃಷ್ಟಿ ಜೀವಿಗಳು. ಈ ಮೂರು ಸಾಕಿಲ್ಲಿ ಸಂಸಾರ ಬೆಳೆಸಲಿಕ್ಕೆ ಕಾರಣ. ಯಾವುದು? ಒಂದು ಆಕಾಂಕ್ಷೆ, ಒಂದ್ಯಾವುದು? ಆಕಾಂಕ್ಷೆ, ಎರಡನೇದು ದುರ್ಭಾವನಾ, ಮೂರನೇದು ಕಲಹ. ಆಕಾಂಕ್ಷೆ ಕೆಟ್ಟವಿದ್ದು ಅಂತಂದ್ರ ಭಾವನಾ ಕೆಟ್ಟದೇ ಬರೋದಿದೆ. ಮತ್ತೆ ಕೆಟ್ಟ ಭಾವನೆ ಇದಾವಂತದ್ರಲ್ಲಿ ಕ್ರಿಯೆಯಲ್ಲಿ ಕೂಡ ಅದೇ ಬರೋದಿದೆ. ಆ ಪ್ರಕಾರ समय गवाता है. बहुत सारे श्रावक समय संयम किंचित मात्र भी नहीं पालते. सम्यक दर्शन का अता पता नहीं, फिर भी कहते हैं कि हम सम्यक दृष्टिದಲ್ಲಿ ಅತಾ ಪತಾನೇ ಇಲ್ಲ. ಅಲ್ಲಿ ಸಮ್ಯಕ್ ದೃಷ್ಟಿದ ಪತ್ತೆನೇ ಇಲ್ಲ, ಸಮ್ಯಕ್ ಪ್ರತ್ಯನೇ ಇಲ್ಲ. ಮತ್ತೆ ಹೇಳೋದೇನ? ನಾನ್ ಸಮ್ಯಕ್ ದೃಷ್ಟಿ. ನಾನು ಯಾರು? ಸಮ್ಯಕ್ ದೃಷ್ಟಿದ ಅಂಶ ಸಹ ಇಲ್ಲ ನಿಮ್ಮ ಹತ್ರ. ಸಮ್ಯಕ್ ದೃಷ್ಟಿದ ಅಂಶ ಸಹ ಇಲ್ಲ. ಮತ್ತೆ ಹೇಳೋದೇನ? ನಾನ್ ಸಮ್ಯಕ್ ದೃಷ್ಟಿ. ನೀನೆಲ್ಲಿ ಸಮ್ಯಕ್ ದೃಷ್ಟಿ ಏನ್ ಗೊತ್ತಾಗತ್ತೆ? ಇದು ನಿನ್ನ ಪ್ರವೃತ್ತಿನೇ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ಹೇಳ್ರಿ. ಪೂರಕ ಇದೆ, ಅದೇ ಹೇಳಿದ್ನಲ್ಲ. ಅದೇ ಹೇಳಿದ್ ನಾನು ಇಲ್ಲಿ. ಆ ಭಾವನೆಯಿಂದನೇ ಕಲ ಸ್ಟಾರ್ಟ್ ಆಗೋದು. ಒಂದಕ್ಕೊಂದು ಸಂಬಂಧಿಗಳಿದಾರ ಅವರು. ನೀನ್ ಅತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ. ಏನ್ ಹೇಳ್ತಾ? ಒಂದಕ್ಕೊಂದವ ನೀನ್ ಅತ್ತಂಗ್ ಮಾಡ, ನಾನು ಸತ್ತಂಗ್ ಮಾಡ್ತೀನಿ. ಇಬ್ರು ಸೇರಿ ಮತ್ತೆ ಸಂಸಾರ ಬೆಳೆಸ್ಕೊಂಡ್ಬಿಡೋಣ ಅಂತ. क्या करना है पार्शनाथ जी बताओ? नागरत्न अम्मा को छोड़ना है क्या पकड़ के बैठना है? बताओ ಯಾರು? ಯಾವಾಗ? ಗೊತ್ತಿಲ್ಲ. ಹೌದಪ್ಪ. ಎಲ್ಲಿ ಬಂತು? ಹಾ ಕೇಳ್ರಿ, ಹೇಳ್ತಾರೆ. ಅದು ಮುಗಿತು. ಮತ್ತೆ ಮುಂದೆ ಬಂದೆ ನಾನೀಗ. आलू प्याज रात्रि भोजन, चमड़े के जूते, होटलों पर खाना, अनछना पानी पीना, अवक्र युक्त मिठाइयों का सेवन करते हैं, फिर भी अपने आप को सम्यक दृष्टि कह करके मुनिराज पर द्रव्यलिंगी का दोष थोपते हैं. ಎಲ್ಲ ಹೊಡ್ತಾರ. ಆಲೂ ಪ್ಯಾಜ್, ರಾತ್ರಿ ಭೋಜನ್, ಚಮಡೆ ಕೆ ಜೂತೆ, ಇವೆಲ್ಲ ಹೋಟೆಲ್ ಪರ್ ಖಾನಾ ಪೀನಾ, ಅಂಚನಾ ಪಾನಿ ಪೀನಾ, ನೀರು ಸೋಸದೆ ಪ್ರಾಸುಕ್ ಮಾಡದೇನೆ ಕುಡಿಯೋದು ಆದಿ ಅಂತ ಅನೇಕ ಪ್ರಕಾರದ ಇವೆಲ್ಲ ಕ್ರಿಯೆಗಳನ್ನ ಮಾಡ್ತಾ ಇದಾರ. ಎಲ್ಲ ಮೊಟ್ಟೆ ಗಿಟ್ಟೆ ಹಾಕಿರುವಂತ ಬ್ರೆಡ್ ಬಿಸ್ಕಿಟ್ ಎಲ್ಲ ಹೊಡಿತಿರ್ತಾರ. ಎಲ್ಲ ತಿನ್ನೋದು. ಮತ್ತೇನ್ ಮಾಡೋದು? फिर भी अपने आप को सम्यक दृष्टि मानते हुए ನಾನ್ ಸಮ್ಯಕ್ ದೃಷ್ಟಿ ಅಂತ ಹೇಳ್ಕೊಂತ ಏನ್ ಮಾಡ್ತಾರ? ಮುನಿರಾಜ್ ಪರ್ ದ್ರವ್ಯಲಿಂಗಿ, ಮುನಿರಾಜರ ಮೇಲೆ ಇವರು ದ್ರವ್ಯಲಿಂಗಿಗಳಿದಾರ ಅಂತ ದೋಷಗಳನ್ನ ಅವ್ರ ಮೇಲೆ ಥೋಪಿಸೋದು, ಆರೋಪಣೆ ಮಾಡೋದು, ಈ ರೀತಿ ಮಾಡ್ತಿರ್ತಾರೆ. ಹೇಳ್ರಿ ಪ್ರಸನ್ನ. ಮಾರ್ಕ್ ಮಾಡಿ ಬಿಟ್ಟಿರ್ತೀನಿ, ಆಮೇಲೆ ಬರ್ಕೊಂಡ್ಬಿಡ್ರಿ ನೀವು. जो सम्यक दृष्टि होता है वह हल्ला नहीं मचाता. ಯಾರು ಸಮ್ಯಕ್ ದೃಷ್ಟಿಗಳಿರ್ತಾರ ವ ಹಲ್ಲ, ನಾನ್ ಸಮ್ಯಕ್ ದೃಷ್ಟಿ ಅಂತ ಹೇಳ್ಕೊತಿರಗಂಗಿಲ್ಲ. ಯಾರು ಸಮ್ಯಕ್ ದೃಷ್ಟಿಗಳಿರ್ತಾರ ಅವ್ರು ಯಾವತ್ತೂ ತನ್ನನ್ನು ತಾನು ಬಡಾಯಿ ಮಾಡ್ಕೋತಿರಲ್ಲ. ಅವರು
ಈ ಪ್ರಕಾರ ಹल्ला नहीं मचाता, डिंडोरा नहीं पीटता, हल्ला नहीं मचाता, डिंडोरा नहीं पीटता कि हम सम्यक दृष्टि है, नान सम्यक दृष्टि ಇದೀನಿ ಅಂತ ಹೇಳ್ಕೊಂತ ಎಲ್ಲಿ ಹೋಗಲ್ಲ ಅವರು. विरागी सम्यक दृष्टि को भोग भोगते हुए भी निर्जरा होती है. जैसे मुनिराज प्रत्येक कथा में कहते हैं सकल कर्म क्षयार्थम, अर्थात मेरे सकल कर्मों का क्षय हो, चाहे आहार प्रत्याख्यान हो या प्रतिष्ठापन हो या निष्ठापन हो, चाहे रात्रि योग प्रतिष्ठापन हो या निष्ठापन हो, देवसिक प्रतिक्रमण, रात्रिक प्रतिक्रमण, स्वाध्याय क्रिया में सभी में भावना भाते हैं सकल कर्म क्षयार्थम, सकल कर्म क्षयार्थम. हे प्रभु मेरे संपूर्ण कर्मों का क्षय हो, मेरे दोष मिथ्या हो. मुनिराज का आहार भी सकल कर्म के क्षय का कारण है, क्योंकि सदा विचार करते हैं यह मेरा स्वभाव नहीं है. ಈ ರೀತಿ ಮುನಿಗಳು ಭಾವನೆ ಭಾವಿಸ್ತಿರ್ತಾರ. ಈ ರೀತಿ ಮುನಿಗಳು ಪ್ರತಿ ಕ್ಷಣ ಈ ಭಾವನೆಗಳನ್ನ ಅಲ್ಲಿ ಭಾವಿಸ್ಕೊಂಡು ಕರ್ಮಗಳನ್ನ ನಿರ್ಜರೆ ಮಾಡ್ತಾ ಇರ್ತಾರ. ಯಾವ್ಯಾವ ಭಾವನೆಗಳನ್ನ ಭಾವಿಸ್ತಿರ್ತಾರ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಹೇಳ್ತಾರ, ಜೈಸೆ ಮುನಿರಾಜ್ ಪ್ರತ್ಯೇಕ ಕಥಾ ಮೇ ಕತೆ, ಪ್ರತ್ಯೇಕ ಕಥಾದಲ್ಲಿ ಹೇಳ್ತಿರ್ತಾರೆ ಏನಂತಂದ್ರ ಸಕಲ ಕರ್ಮ ಕ್ಷಾರ್ಥಂ, ಸಕಲ ಕರ್ಮ ಕ್ಷಾರ್ಥ, ಅರ್ಥಾತ್ ಮೇರೆ ಸಕಲ ಕರ್ಮೋ ಕಾ ಕ್ಷಯ ಹೋ, ನನ್ನ ಸಂಪೂರ್ಣ ಕರ್ಮಗಳೆಲ್ಲ ಏನಾಗಲಿ ಕ್ಷಯವಾಗಲಿ. ಚಾಹೆ ಆಹಾರ ಪ್ರತ್ಯಾಖ್ಯಾನ ಹೋ, ನಾನು ಆಹಾರ ತ್ಯಾಗ ಮಾಡಿದಾಗಿರ್ಲಿ, ಯಾ ನಿಷ್ಠಾಪನ ಕ್ರಿಯಾ ಹೋ ಯಾ ಪ್ರತಿಷ್ಠಾಪನ ಕ್ರಿಯಾ ಹೋ, ನಾನು ಆಹಾರ ಸೇವನೆ ಮಾಡ್ತಾ ಇರುವಾಗಿರ್ಲಿ ಅಥವಾ ತ್ಯಾಗ ಮಾಡ್ತಾ ಇರುವಾಗಿರ್ಲಿ, ಅದನ್ನ ಭೋಗಿಸ್ತಾ ಇರುವಾಗಿರ್ಲಿ ಅಥವಾ ಬಿಡ್ತಾ ಇರುವಾಗಿರ್ಲಿ, ಚಾಹೆ ರಾತ್ರಿ ಯೋಗ ಪ್ರತಿಷ್ಠಾಪನ ಹೋ, ನಾನು ಮಲ್ಕೊಳ್ಳುತ್ತಾ ಇರುವಾಗಿರ್ಲಿ ವಿಶ್ರಾಂತಿ ಮಾಡ್ತಾ ಇರುವಾಗಿರ್ಲಿ, ಯಾ ನಿಷ್ಠಾಪನ ಸಮಯ ಹೋ, ನಾನು ಜಾಗೃತ ಅವಸ್ಥೆಯಲ್ಲಿ ಇರಲಿ, ದೇವಸಿಕ್ ಪ್ರತಿಕ್ರಮಣ ಯಾ ರಾತ್ರಿಕ್ ಪ್ರತಿಕ್ರಮಣ, ನಾನು ದೇವಸಿಕ್ ಪ್ರತಿಕ್ರಮಣ ಮಾಡ್ತಾ ಇರುವಾಗಿರ್ಲಿ ಅಥವಾ ರಾತ್ರಿಕ್ ಪ್ರತಿಕ್ರಮಣ ಮಾಡ್ತಾ ಇರುವಾಗಿರ್ಲಿ, स्वाध्याय क्रिया में सभी में भावना भाते हैं. अतः ಇಲ್ಲೇನ್ ಹೇಳ್ತಾರ, ನಾವು ಎಲ್ಲಾ ಕ್ರಿಯೆಗಳಲ್ಲಿ ಸಕಲ ಕರ್ಮ ಕ್ಷಯಾರ್ಥಂ, ಸಕಲ ಕರ್ಮ ಕ್ಷಯಾರ್ಥಂ, ನಾವು ಎಲ್ಲ ಕ್ರಿಯೆಗಳಲ್ಲಿ ಭಕ್ತಿ ಹೇಳೋಕ್ಕಿಂತ ಮುಂಚೆ ಒಂದು ಸೂತ್ರ ಹೇಳ್ತೀವಿ ನಾವು. अतः अंतिल ಹೇಳಿ ನಮೋಸ್ತೋ ಸ್ವಾಧ್ಯಾಯ ಪ್ರತಿಷ್ಠಾಪನ ಕ್ರಿಯಾಯಂ ಪೂರ್ವಾಚಾರನು ಕ್ರಮೇಣ ಸಕಲ ಕರ್ಮ ಕ್ಷಯಾರ್ಥಂ. ಪೂರ್ವಾಚಾರ್ಯರು ಹೇಳಿರೋ ಪ್ರಕಾರ ಎಲ್ಲಾ ಕರ್ಮಗಳನ್ನ ಕ್ಷಯ ಮಾಡಿಕೊಳ್ಳೋದಕ್ಕೋಸ್ಕರ ಸಕಲ ಕರ್ಮ ಕ್ಷಯಾರ್ಥಂ ಭಾವ ಪೂಜಾ ವಂದನಾ ಸ್ತವ ಸಮೇತಂ, ದ್ರವ್ಯ ಪೂಜಾ ಅಲ್ಲ. ಯಾವ ಪೂಜಾ? ಭಾವ ಪೂಜಾ. ಎಷ್ಟು ಸುಂದರವಾಗಿ ಆಚಾರ್ಯ ಭಗವಂತರೆಲ್ಲ ಬರೆದು ಇಟ್ಕೊಂಡು ಹೋಗ್ಯಾರ. ಆದ್ರೂ ಕೂಡ ನಾವೆಲ್ಲ ವಿಪರೀತ ಹೊಂಟಾವ. ಮತ್ತೆ ಅವ್ರಿಗೆ ಜಯ 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 ಅನ್ಕೊಂತ ನಾವು ಅನುಮೋದನೆ ಕೊಡ್ಕೊಂತ ಹೊಂಟೇವ. ವಿಚಾರ ಮಾಡ್ಕೊಳ್ರಿ. स्वाध्याय प्रतिष्ठापन क्रिया पूर्वाचरण क्रमेण सकल कर्मशार्थम भाव पूजा वंदनास्तव समेतम श्रीमत् श्री श्रुता भक्ति, ಶ್ರೀಮತ್ ಶ್ರೀ ಆಚಾರ್ಯ ಭಕ್ತಿ. ಹೀಗೆಲ್ಲ ನಾವು ಭಕ್ತಿಗಳು ಹೇಳುವಾಗ ಪ್ರತಿ ಸಮಯದಲ್ಲಿ ಭಾವನೆಗಳನ್ನ ಭಾವಿಸ್ತಿರ್ತೀವಿ ನಾವು. ಪ್ರತಿ ಕ್ಷಣದಲ್ಲಿ ಭಾವನೆಗಳನ್ನ, ಪ್ರತಿ ಕ್ರಿಯೆಗಳಲ್ಲಿ ಭಾವನೆಗಳನ್ನ ಭಾವಿಸ್ತಿರ್ತೀವಿ ನಾವು. ಹೇ ಪ್ರಭು ಏನಂತಾರಲ್ಲಿ सकल कर्म क्षयार्थम, सकल कर्म क्षयार्थम, हे प्रभु मेरे संपूर्ण कर्मों का क्षय हो, ನನ್ನ ಸಂಪೂರ್ಣ ಕರ್ಮಗಳೆಲ್ಲ ಏನಾಗಲಿ ಕ್ಷಯವಾಗಲಿ. ಮೇರೆ ದೋಷ ಮಿಥ್ಯಾ ಹೋ, ನನ್ನಿಂದ ಆಗಿರುವಂತ ಎಲ್ಲಾ ದೋಷಗಳೆಲ್ಲ ಏನಾಗಲಿ ಮಿಥ್ಯಾ ಆಗಲಿ. ಮುನಿರಾಜ್ ಕಾ ಆಹಾರ भी सकल कर्म के क्षय का कारण होता है. ಮುನಿಗಳು ಆಹಾರಕ್ಕೆ ಹೋಗಬೇಕಾದ್ರೂ ಕೂಡ ವೈಭವನ್ನ ಅಲ್ಲಿ ಭಾವನೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಸಕಲ ಕರ್ಮ ಕ್ಷಯಾರ್ಥಂ ಯೋಗಿ ಭಕ್ತಿ ಕಾಯೋ ಸರ್ಗಂ ಕರೋಮಿಯಂ, ಸಿದ್ಧ ಭಕ್ತಿ ಕಾಯೋ ಸರ್ಗಂ ಕರೋಮಿಯಂ. ನನ್ನ ಎಲ್ಲಾ ಕರ್ಮ ನಾಶ ಆಗೋದಕ್ಕೋಸ್ಕರ ನಾನೀಗ ಆಹಾರ ಪ್ರತಿಷ್ಠಾಪನ ಕ್ರಿಯಾ ಪೂರ್ವಾಚರಣ ಕ್ರಮೇಣ ಸಕಲ ಕರ್ಮ ಕ್ಷಯಾರ್ಥಂ ಭಾವ ಪೂಜಾ ವಂದನಾಸ್ತವ ಸಮೇತಂ ಶ್ರೀಮತ್ ಶ್ರೀ ಸಿದ್ಧ ಭಕ್ತಿ ಶ್ರೀಮತ್ ಶ್ರೀ ಯೋಗಿ ಭಕ್ತಿ ಕಾಯೋ ಸರ್ಗಂ ಕರೋಮಿಯಂ. ನಾನು ಆಹಾರಕ್ಕೆ ಹೋಗ್ತಾ ಇರುವಾಗೂ ಸಹ, ಆಹಾರ ಸ್ವೀಕಾರ ಮಾಡ್ತಾ ಇರುವಾಗೂ ಸಹ ಸಂಪೂರ್ಣ ಸಕಲ ಕರ್ಮ ಕ್ಷಯ ಆಗೋ ಕಾರಣದಿಂದ ನಾನು ಆಹಾರ ಸ್ವೀಕಾರ ಮಾಡ್ತಾ ಇದ್ದೀನಿ, ಸಿದ್ಧ ಭಕ್ತಿ ಹೇಳ್ತಾ ಇದ್ದೀನಿ, ಯೋಗಿ ಭಕ್ತಿ ಹೇಳ್ತಾ ಇದ್ದೀನಿ ಅಂತ ಭಾವನೆಗಳು ದಿಗಂಬರ ಮುನಿಗಳು ಮಾಡ್ತಾ ಇರ್ತಾರ.
ಇಲ್ಲಿ ಹೇಳ್ತಾರೆ ಮುಂದೆ, ಆಹಾರ ಕ್ಯೋಂಕಿ ಸದಾ ವಿಚಾರ ಕರ್ತೆ ಹೇ ಯಹ ಮೇರಾ ಸ್ವಭಾವ ನಹಿ ಹೇ. ಆಹಾರ ಸೇವನೆ ಮಾಡೋದು ಇದು ನನ್ನ ಸ್ವಭಾವ ಅಲ್ಲ. ಆಹಾರ ಸೇವನೆ ಮಾಡೋದು ನನ್ನ ಸ್ವಭಾವ ಅಲ್ಲ. ಓಹೋ ಉಕ್ತ ಪುದ್ಗಲ್ ಪಿಂಡ ಕಾ ಕಿತನೆ ಬಾರ್ ಸೇವನ್ ಕಿಯಾ ಹೇ. ಚಿಂತನೆ ಮಾಡ್ತಿರ್ತಾರ ಅವರು. ಇಲ್ಲಿ ಏನ್ ಇಟ್ಟಿದಿರಿ ಮುಂದೆ ಎಲ್ಲ ವಸ್ತುಗಳನ್ನ ತಯಾರಿಸಿ ಇಟ್ಟಿದಿರ, ಇವೆಲ್ಲ ಪುದ್ಗಲ್ ಪಿಂಡಗಳಿವೆ. ಇದನ್ನ ನಾವು ಎಷ್ಟು ಸರ್ತಿ ಸೇವನೆ ಮಾಡಿಲ್ಲ, ಎಷ್ಟು ಸರ್ತಿ ಸೇವನೆ ಮಾಡಿದ್ವಿ ನಾವು. ಎಲ್ಲ ಪ್ರಕಾರದ ಆಹಾರಗಳನ್ನ ಎಷ್ಟು ಸರ್ತಿ ಸೇವನೆ ಮಾಡಿದ್ವಿ ನಾವು. ಪುದ್ಗಲ್ ಪಿಂಡಗಳಿದಾವೆ ಇವೆಲ್ಲ. ಇಂಥ ವಿಚಾರ ಮಾಡ್ತಾರ. ಉಕ್ತ ಪುದ್ಗಲ್ ಪಿಂಡ ಕಾ ಕಿತನೆ ಬಾರ್ ಸೇವನ್ ಕಿಯಾ. ऐसा विचार करके वे उस भोजन में राग नहीं करते. ಆ ಭೋಜನದ ಮೇಲೆ ಯಾವುದೇ ಪ್ರಕಾರದ ರಾಗ ಮಾಡಿಕೊಳ್ಳುವುದಿಲ್ಲ. बसतिका में संयम के उपकरण पिंची कमंडलो शास्त्र आदि साधन के साधन साधना के साधन सजा समझ कर के उपयोग करते हैं. ವಸತಿಕಾ ಇರಬಹುದು, ಪಿಂಚಿ ಇರಬಹುದು, ಕಮಂಡಲ ಇರಬಹುದು, ಶಾಸ್ತ್ರ ಇರಬಹುದು. ಇವೆಲ್ಲ ಏನು ಉಪಕರಣಗಳಿದಾವ, ಈ ಉಪಕರಣಗಳು ಏನಕ್ಕಿದಾವ ಅಂತಂದ್ರ, ಈ ಉಪಕರಣಗಳು ಹೇಳೋದು ಸಾಧನಾಕೆ ಸಾಧನ್, ಸಾಧನೆಗೆ ಒಂದು ಸಾಧನಗಳಿದಾವ ಅಂತ ತಿಳ್ಕೊಂಡು ಅದನ್ನ ಉಪಯೋಗ ಮಾಡ್ತಾ ಇರ್ತಾರ. ಆದ್ರೂ ಸಾಧನ ಮೇಲೆ ಯಾವುದೇ ಪ್ರಕಾರದ ಮೋಹ ಇಟ್ಕೊಳ್ಳೋದಿಲ್ಲ. ಪದೇ ಪದೇ ಪಿಂಚಿ ತೊಳೆಯೋದು, ಪಿಂಚಿ ಒರೆಸೋದು, ಅದನ್ನ ಸಜಾಸೋದು, ಅದಕ್ಕೆ ಡೆಕೋರೇಷನ್ ಮಾಡೋದು, ಅದಕ್ಕೆ ಏನೇನೋ ಅನೇಕ ಪ್ರಕಾರದೆಲ್ಲ ಮಾಡ್ತಾರೆ ಕೆಲವೊಬ್ರೆಲ್ಲ. ಅದನ್ನೆಲ್ಲ ಏನೂ ಮಾಡೋದಿಲ್ಲ. ಇದೊಂದು ನನ್ನ ಸಂಯಮಕ್ಕೆ ಉಪಕರಣ ಇದೆ, ಸಂಯಮದ ರಕ್ಷಣೆ ಮಾಡಕ್ಕೆ ಉಪಕರಣ ಇದೆ. ಕಮಂಡಲು ಪದೇ ಪದೇ ಬಣ್ಣ ಚೇಂಜ್ ಮಾಡೋದು. ನನ್ನ ಕಮಂಡಲಿಗೆ ಬಣ್ಣ ಚೇಂಜ್ ಮಾಡಿದ್ದೆ ಯಾವಾಗಂತ ನನಗೆ ಗೊತ್ತಿಲ್ಲ. 2008ನೇ ಇಸವಿಯಲ್ಲಿ ಚಂದ್ರಪ್ರಭು ಸಾಗರ್ ಮಹಾರಾಜರಿಗೆ ಆಚಾರ್ಯ ಸನ್ಮತಿ ಸಾಗರ್ ಮಹಾರಾಜರು ದೀಕ್ಷಾ ಆದಾಗ ಕೊಟ್ಟಿದ್ದ ಕಮಂಡಲ ಅದು. ಯಾವಾಗ? 2008ನೇ ಇಸವಿಯಲ್ಲಿ ಆಚಾರ್ಯ ಚಂದ್ರಪ್ರಭು ಸಾಗರ್ ಮಹಾರಾಜರಿಗೆ ಐಲಕ್ ದೀಕ್ಷಾ ಆಯ್ತು. ಆ ಸಂದರ್ಭದಲ್ಲಿ ಆಚಾರ್ಯ ಸನ್ಮತಿ ಸಾಗರ್ ಮಹಾರಾಜರು ಕೊಟ್ಟಿರುವಂತ ಆ ಕಮಂಡಲು 2016ನೇ ಇಸವಿಯಲ್ಲಿ ಶ್ರವಣ ಬೆಳಗೊಳದ ಚಾತುರ್ಮಾಸದಲ್ಲಿ ಆಚಾರ್ಯ ಚಂದ್ರಪ್ರಭು ಸಾಗರ್ ಮಹಾರಾಜರ ಕಡೆಯಿಂದ ಆ ಕಮಂಡಲು ನಾನು ಬೇಡ ತಗೊಂಡೆ. ಅವರು ಯಾವತ್ತು ಪೇಂಟ್ ಮಾಡಿಸಿಲ್ಲ ಅದಕ್ಕ, ಮತ್ತೆ ಇವನು ಯಾವತ್ತು ಅದಕ್ಕೆ ಪೇಂಟ್ ಯಾವತ್ತು ಅದ್ರ ಸುದ್ದಿಗೆ ಹೋಗಿಲ್ಲ. ಅದು ಹಾಗೆ ಅದ್ರ ಕೆಲಸ ಅದು ಮಾಡ್ತಾ ಇದೆ. ಶೌಚೋಪಕರಣ, ಅದು ಶುದ್ಧಿಗೋಸ್ಕರ ಉಪಕರಣ ಇದೆ ಅಷ್ಟೇ. ಅದಕ್ಕೆ ಡೆಕೋರೇಷನ್ ಮಾಡೋದು, ಪ್ರತಿ ವರ್ಷ ಬಣ್ಣ ಬಳಿಯೋದು, ಚೇಂಜ್ ಮಾಡೋದು, ಬೇರೆ ಬೇರೆ ಡಿಸೈನ್ಗಳನ್ನ ಮಾಡೋದು, ಇಂಥವೆಲ್ಲ ಯಾವತ್ತೂ ಅದು ಉಪಕರಣ ಉಪಯೋಗಕ್ಕೆ ಮಾತ್ರ ಇರಬೇಕು, ಡೆಕೋರೇಷನ್ಗೆ ಅಲ್ಲ. ಶಾಸ್ತ್ರಗಳು ನೋಡ್ರಿ, ನನ್ನ ಹತ್ರ ಎಷ್ಟು ಶಾಸ್ತ್ರಗಳಿದಾವ. ನಾನು ಯಾವುದೋ ಶಾಸ್ತ್ರಕ್ಕೆ ಅನೇಕ ಕವರ್ಗಳು ಹಾಕಿದ್ದೀನಿ, ಅನೇಕ ಡಿಸೈನ್ಗಳನ್ನ ಮಾಡಿದ್ದೀನಿ, ಡೆಕೋರೇಷನ್ ಮಾಡಿದ್ದೀನಿ, ಬಣ್ಣ ಮಾಡಿದ್ದೀನಿ. ಹೆಂಗಿದಾವೆ ಹಂಗೇ ಇದಾವೆ ನನ್ನ ಹತ್ರ ಶಾಸ್ತ್ರಗಳು. ಈ ಹುಚ್ಚಿತ್ತು ಮೊದಲು, ಶಾಸ್ತ್ರಗಳ ಡೆಕೋರೇಷನ್ ಮಾಡೋ ಹುಚ್ಚು ಮೊದಲಿತ್ತು, ಆದ್ರೆ ಇವಾಗ ಅದ್ರ ಹುಚ್ಚು ಸಹ ಇಲ್ಲ. ಸಿಂಪಲ್ ಆಗಿರಬೇಕು, ಉಪಕರಣಗಳ ಉಪಯೋಗಕ್ಕೆ ಮಾತ್ರ ಇರಬೇಕವ, ಡೆಕೋರೇಷನ್ಗೆ ಪ್ರದರ್ಶನಕ್ಕೆ ಅಲ್ಲ ಅಂತ ತಿಳ್ಕೊಳ್ಬೇಕಂತಿಲ್ಲ ಆಚಾರ್ಯ ಭಗವಂತರು ಹೇಳ್ತಾರ. ವಿರಾಗಿ ಸಮ್ಯಕ್ ದೃಷ್ಟಿ ಜೀವ ಭೋಗ ಭೋಗತೆ ಹಿ ನಹಿ ವೇ ಕರ್ಮ ವಶಾತ್ ಭೋಗತೆ ಹೇ. ವಿರಾಗಿ ಸಮ್ಯಕ್ ದೃಷ್ಟಿಗಳು ಭೋಗವನ್ನು ಭೋಗಿಸುವುದಿಲ್ಲ, ಅವರು ಕರ್ಮ ವಶಾತ್ ಭೋಗತೆ, ಕರ್ಮದ ಉದಯ ಇದೆ ಅಂತ ಅದನ್ನ ಭೋಗಿಸ್ತಾ ಇದ್ದಾರ. ಅರುಚಿಪೂರ್ವಕ, ಅದಕ್ಕೆ ಹೇಳಿದ್ ನೋಡ್ರಿ ಉದಾಸೀನ ಪೂರ್ವಕ ಅಂತ, ಅದಕ್ಕೆ ಅರುಚಿಪೂರ್ವಕ ಅದನ್ನ ಏನ್ ಮಾಡ್ತಿರ್ತಾರ, ಭೋಗಿಸ್ತಾ ಇರ್ತಾರ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಈ ಪ್ರಕಾರ ಇಲ್ಲಿ ಇವತ್ತಿನ ದಿವಸ ಈ ಸ್ವಾಧ್ಯಾಯದ ಸಮಾಪ್ತಿ ಆಗುತ್ತದೆ. ಇನ್ನೊಂದು ಪ್ಯಾರ ಇದೆ, ಮುಗಿಸ್ಬಿಡೋಣ. ಒಂದು 5 ನಿಮಿಷ ಆಗಿದ್ರೆ ಆಗುತ್ತೆ, ಇದು ವಿಷಯನೇ ಮುಗಿದು ಹೋಗ್ಬಿಡತ್ತೆ. ಆಮೇಲೆ ಸ್ತ್ರೀ ಪರಿಚಯ ಪ್ರಾರಂಭ ಆಗುತ್ತೆ ನಾಳೆಯಿಂದ. ಯಾವ ಪರಿಚಯ? ಸ್ತ್ರೀ ಪರಿಚಯ. ಇನ್ನಿದೆ ಹಬ್ಬ ಎಲ್ಲರದು ಈಗ, ಇನ್ನಿದೆ ಹಬ್ಬ ಎಲ್ಲರದು ಈಗ. ಈ ಪ್ರಕಾರ ಇಲ್ಲಿ ಇನ್ನೊಂದು ಪ್ಯಾರ ಇದೆ, ಮುಗಿಸ್ಬಿಡೋಣ. ಆಚಾರ್ಯ ಭಗವಾನ್ ಪೂಜ್ಯಪಾದ ಸ್ವಾಮಿಗಳು ಇಷ್ಟೋಪದೇಶ ಗ್ರಂಥದಲ್ಲಿ, ಯಾರು? ಪೂಜ್ಯಪಾದ ಸ್ವಾಮಿಗಳು ಇಷ್ಟೋಪದೇಶ ಗ್ರಂಥದಲ್ಲಿ ಏನ್ ಹೇಳ್ತಾರ ಅಂತಂದ್ರ 1ನೇ ನಂಬರ್ ಸೂತ್ರ. ಯಾವುದು? 1ನೇ ನಂಬರ್ ಸೂತ್ರದಲ್ಲಿ ಹೇಳ್ತಾರ. 1ನೇ ನಂಬರ್ ಸೂತ್ರ ಅಲ್ಲ ಇದು, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅನ್ಸತ್ತೆ. ಅದು ಭುವನ್ನಪಿ ಹೀನ ಭೂತೆ ಗಚ್ಚನ್ನಪಿ ನ ಗಚ್ಚತಿ ಸ್ಥಿರೀಕೃತಾತ್ಮ ತತ್ವವಸ್ತು ಪಶ್ಯನ್ನಪಿ ನ ಪಶ್ಯತಿ.
सूत्र बड़ा सुंदरवाಗಿದೆ ಇದರಲ್ಲಿ ಏನು ಹೇಳ್ತಾರೆ ಅಂದ್ರೆ आत्म तत्व में रुचि से स्थिर रहने वाला सम्यक दृष्टि तो बोलते हुए भी नहीं बोलता है ಆತ್ಮ ರುಚಿ ಆತ್ಮ ತತ್ವಗಳ ಬಗ್ಗೆ ರುಚಿ ಇಟ್ಟುಕೊಂಡಿರುವಂತ ಒಬ್ಬ ಸಮ್ಯಕ್ ದೃಷ್ಟಿ ಜೀವ ಮಾತಾಡ್ತಾ ಇದ್ರೂ ಸಹ ಮಾತಾಡದೆ ಇರುವ ಹಾಗೆ ಇರ್ತಾರೆ ಅವರು ಮಾತಾಡ್ತಾ ಇದ್ರೂ ಸಹ ನ ಬೋಲೋನು ಶಾನ ಅಂತ ಹೇಳ್ತೀನಿ ನಮ್ಮ ಮರಾಠಿಯಲ್ಲಿ ಆ ರೀತಿ ಮಾತಾಡ್ತಾ ಇದ್ರೂ ಸಹ ಮಾತಾಡದೆ ಇರುವ ಹಾಗಿರ್ತಾರ ಅವರು ಚಲ್ತೆ ಹುए भी नहीं चलता ನಡೀತಾ ಇದ್ದಾರೆ ನಡ್ಕೊಂತ ಹೋಗ್ತಾ ಇದ್ದಾರೆ ಆದ್ರೂ ಕೂಡ ನಡೆದಾಡ್ತಾ ಇಲ್ಲ ಅವರು ಬಾಹರಿ ಚೀಜೋं को देखता हुआ भी कुछ नहीं देखता ಹೊರಗಡೆ ಈ ಕಣ್ಣಿಂದ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಆದ್ರೂ ಕೂಡ ಅವ್ರು ಏನನ್ನೂ ನೋಡ್ತಾ ಇಲ್ಲ ಕಣ್ಣಿಂದ ಎಲ್ಲ ಕಾಣಿಸ್ತಾ ಇದೆ ಅವರಿಗೆ ಆದ್ರೂ ಕೂಡ ಅದನ್ನ ಯಾವುದೋ ಅವರು ನೋಡಿಲ್ಲ ಆ ರೀತಿ ಇರ್ತಾರ ಸದಾ ಅಪನೆ ಆಪ ಮೇ ಲೀನ್ रहता है ಸದಾ ತನ್ನಲ್ಲಿ ತಾನು ಅವರು ಇರ್ತಾರ ಲೀನರಾಗಿರ್ತಾರ ಲೀನ್ रहते हैं तभी तब कभी कर्मों की निर्जरा होती है ಅವಾಗ ಏನಾಗುತ್ತೆ ವೈಭವನ ಕರ್ಮದ ನಿರ್ಜರೆ ಆಗತ್ತೆ ಈ ಪ್ರಕಾರ विचार तो करो जरा उक्त लक्षणों में से क्या भला गृहस्थ सम्यक दृष्टि में एकाद लक्षण है क्या आपके पास ಸ್ವಲ್ಪ ವಿಚಾರ ಮಾಡಿ ಇಲ್ಲಿ ಹಿಂದೆ ಹೇಳಿರುವಂತಹ ಸಮ್ಯಕ್ ದೃಷ್ಟಿಗಳ ಲಕ್ಷಣಗಳನ್ನ ಹೇಳಿದ್ರಲ್ಲ ಸಮ್ಯಕ್ ದೃಷ್ಟಿಗಳ ಲಕ್ಷಣನೂ ಹೇಳಿದ್ರು ಮಿಥ್ಯಾ ದೃಷ್ಟಿಗಳ ಲಕ್ಷಣನೂ ಹೇಳಿದ್ರು ಇನ್ನು ಸ್ವಲ್ಪ ವಿಚಾರ ಮಾಡಿ ನಾವು ಯಾವ ಲಕ್ಷಣದಲ್ಲಿ ಕೂತ್ಕೊಳ್ತೀವಿ ಸಮ್ಯಕ್ ದೃಷ್ಟಿಗಳ ಲಕ್ಷಣದಲ್ಲಿ ಕೂತ್ಕೊಳ್ತೀವೋ ಅಥವಾ ಮಿಥ್ಯಾ ದೃಷ್ಟಿಗಳ ಲಕ್ಷಣದಲ್ಲಿ ಕೂತ್ಕೊಳ್ತೀವಿ ಸ್ವಲ್ಪ ಯೋಚನೆ ಮಾಡಿ ಅಂತ ಇಲ್ಲಿ ಹೇಳ್ತಾರ ವ್ಯಕ್ತಿ ಕಾ ಚೆಹರಾ ರುಚಿ ಅರುಚಿ ಕೋ ವ್ಯಕ್ತ ಕರ್ತಾ ಹೈ ಮುಖದ ಮೇಲೆ ಆ ಮುಖದ ಎಕ್ಸ್ಪ್ರೆಸ್ ಮೇಲೆ ಗೊತ್ತಾಗತ್ತೆ ವ್ಯಕ್ತಿ ಹತ್ರ ಏನಿದೆ ಏನಿಲ್ಲ ಅವನ ಪ್ರವೃತ್ತಿನೇ ಗೊತ್ತಾಗ್ಬಿಡತ್ತೆ ಆ ವ್ಯಕ್ತಿ ಮುಖ ನೋಡಿದ್ರೆ ಆ ಸಂಪೂರ್ಣ ಅವನ ಪ್ರವೃತ್ತಿನೇ ಗೊತ್ತಾಗತ್ತೆ ಇವನು ಯಾವ ಪ್ರವೃತ್ತಿಯಲ್ಲಿದ್ದಾನ ಯಾವ ಪ್ರವೃತ್ತಿಯಲ್ಲಿ ಇಲ್ಲ ಅನ್ನೋಂತ ಸಂಪೂರ್ಣ ಮುಖದ ಮೇಲೆನೆ ಆ ಮುಖ ಲಕ್ಷಣದ ಮೇಲೆ ಗೊತ್ತಾಗ್ಬಿಡತ್ತೆ ಅಂತ ಹೇಳ್ತಾರೆ ಇಲ್ಲಿ कर्मों की निर्जरा करने के लिए विरागी सम्यक दृष्टि जीव शरीर से राग नहीं करता ಕರ್ಮಗಳನ್ನ ನಿರ್ಜರೆ ಮಾಡೋದಕ್ಕೋಸ್ಕರ ವಿರಾಗಿ ಸಮ್ಯಕ್ ದೃಷ್ಟಿ ಜೀವಿಗಳು ಶರೀರ ಸೆ ರಾಗ नहीं करता ಶರೀರದ ಮೇಲೆ ರಾಗ ಮಾಡುವುದಿಲ್ಲ जिसे शरीर से राग नहीं है वह साधक अरति परिचय को सहन करने में पूर्ण समर्थ है ಯಾರಿಗೆ ಶರೀರದ ಮೇಲೆ ರಾಗ ಇಲ್ಲ ಆ ಸಾಧಕರು ಇಲ್ಲಿ ಅರತಿ ಪರಿಚಯವನ್ನು ಸಹಿಸಿಕೊಳ್ಳಕ್ಕೆ ಸಹನ ಮಾಡಿಕೊಳ್ಳಕ್ಕೆ ಪೂರ್ಣ ಸಮರ್ಥರಾಗಿದ್ದಾರೆ ಸಮರ್ಥನಿದಾರ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ शरीर का ही राग विषयों से विरक्त नहीं होने देता शरीर का ही राग विषयों से विरक्त नहीं होने देता है विषम समागम शरीर से होता है ಈ ಶರೀರದಿಂದನೇ ಏನಾಗುತ್ತೆ ಸಂಪೂರ್ಣ ರಾಗ ಉತ್ಪನ್ನ ಆಗುತ್ತೆ ಮತ್ತೆ ಈ ಶರೀರದಿಂದನೇ ಮೂಲ ಶರೀರ ಮೇಲೆ ಇರುವಂತಹ ರಾಗವನ್ನು ಬಿಟ್ಟರೆ ಅರತಿ ಪರಿಚಯ ಸಹನೆ ಮಾಡ್ಕೊಳ್ಳಕ್ಕೆ ಆಗುತ್ತದೆ यदि शरीर से राग छूट जाता है तब अरति परिचय सरल हो जाता है शरीर में राग बिಟ್ಟು ಹೋಗ್ಬಿಟ್ರೆ ಏನಾಗುತ್ತೆ ವೈಭವನ अरति परिचय सहन ಮಾಡಿಕೊಳ್ಳಕ್ಕೆ ಆಗುತ್ತದೆ सरलತೆಯಿಂದ ಆಗುತ್ತದೆ और अरति परिचय सहने वाले अपने अंदर वैराग्य को धारण करते अरति ಪರಿಚಯವನ್ನು ಸಹನೆ ಮಾಡಿಕೊಳ್ಳೋರು ತನ್ನ ಒಳಗಡೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ತಾರ ಯಾಕಪ್ಪ ಅಂತಂದ್ರೆ ವೈರಾಗ್ಯ से परिचय परिजत होता है ಆ ವೈರಾಗ್ಯದಿಂದನೇ ಈ ಪರಿಚಯಗಳನ್ನ ಗೆಲ್ಲುವಂತ ಶಕ್ತಿ ಅವರಿಗೆ ಪ್ರಕಟವಾಗುತ್ತದೆ ಅನ್ನುವಂತ ಮಾತಿಲ್ಲಿ ನಮಗೆ ಹೇಳ್ತಿದಾರ ಈ ಪ್ರಕಾರ ನಾವೆಲ್ಲರೂ ಅರತಿ ಪರಿಚಯ ಜಯ ಆಗಿ ಮುಕ್ತಿ ಮಾರ್ಗ ಪ್ರಶಸ್ತ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಓಂ ನಮಃ सबको क्षमः सबसे क्षमा महावीर भगवान की बोधि समाधि परिणाम शुद्धि सात्मोपलब्धि शिव सौख्य सिद्धि चिंतामणिं चिंतित वस्तु दाने तामंदमानसमस्तु देवी नमो अरिहंतानं नमो सिद्धानं नमो आयर्यानं नमो उवज्जायानं नमो लोये सौवसाहुनं जय बोलो द्वादशांग जिनवानी माता की जय हो।